ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರರಾಜ್. ಏನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಿದ್ದಾರೆ ರೇವಣ್ಣ ಅವರನ್ನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಿದೆ ಎಸ್ಐಟಿ ಟೀಮ್. ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಿದ್ದಾರೆ ರೇವಣ್ಣರನ್ನ. ಹೆಚ್ಚಿನ ವಿಚಾರಣೆಗೆ ಎಸ್ಐಟಿ ಮತ್ತೊಂದು ಕಡೆ ವಶಕ್ಕೂ ಕೇಳಲಿರುವಂತಹ ಸಾಧ್ಯತೆ ಇದೆ. ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಟ್ರೆ ರೇವಣ್ಣ ಜೈಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗೋ ಸಾಧ್ಯತೆ ಇರೋದ್ರಿಂದ ಈಗ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಕೊಂಡಿರುವಂತದ್ದು. ಯಾಕಂದ್ರೆ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಮೇಲೆ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಅಥವಾ ಹೆಚ್ಚಿನ ವಿಚಾರಣೆಗೆ ಅಂತ ಹೇಳಿ ಎಸ್ಐಟಿ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರಾ, ಕಾದು ನೋಡಬೇಕು. ಸದ್ಯಕ್ಕೆ ಈಗ ಎಸ್ಐಟಿ ಟೀಮ್ ರೇವಣ್ಣ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೆ ವೈದ್ಯಕೀಯ ತಪಾಸಣೆಯನ್ನ ಮಾಡೋದಕ್ಕೆ. ವೈದ್ಯಕೀಯ ತಪಾಸಣೆ ಮುಗಿದ ಬಳಿಕ ಜಡ್ಜ್ ಮುಂದೆ ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅನ್ನುವಂತಾಗುತ್ತಿದೆ ಈ ಕೇಸ್. ಯಾಕಂದ್ರೆ ರಾಜ್ಯದಲ್ಲಿ ಈಗ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಭಾರಿ ಸಂಚಲನ ಸೃಷ್ಟಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣ ಅವರಿಗೆ ವೈದ್ಯಕೀಯ ತಪಾಸಣೆ ನಡೀತಾ ಇದೆಯಾ? ಎಷ್ಟಾಗಬಹುದು ಮುಂದೆ ಹಾಜರುಪಡಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ಸಿದ್ಧತೆ ನಡೆಸಿದ್ದಾರೆ? ಚೈತ್ರ, ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂತ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಎಚ್ ಡಿ ರೇವಣ್ಣ ಅವರನ್ನ ಈಗ ಸುದೀರ್ಘವಾಗಿ ವಿಚಾರಣೆ ಮಾಡಿದಂತ ಎಸ್ಐಟಿ ಅಧಿಕಾರಿಗಳು ಈಗ ಸಿಐಡಿ ಕಚೇರಿಯಿಂದ ನೇರವಾಗಿ ಈಗ ಮೆಡಿಕಲ್ ಟೆಸ್ಟ್ಗೆ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಇನ್ನು 5 ನಿಮಿಷದಲ್ಲಿ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿಸಿದಂತ ಬಳಿಕ ಅವರನ್ನ ನೇರವಾಗಿ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗುವಂತದ್ದು. ಆದ್ರೆ ಈ ನಿನ್ನೆ ಕೂಡ ಅವರು ಮೆಡಿಕಲ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ವೈದ್ಯರಿಗೆ ಎದೆ ನೋವು ಅಂತ ಕೂಡ ಎಚ್ ಡಿ ರೇವಣ್ಣ ಅವರು ಹೇಳಿದ್ರು. ಆ ಸಂದರ್ಭದಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಅವರಿಗೆ ಟ್ರೀಟ್ಮೆಂಟ್ ಅನ್ನ, ಅದರ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಸರ್ಕಾರದಿಂದ ಒಂದು ಎಲ್ಲ ವ್ಯವಸ್ಥೆ ಇರುವಂತಹ ಆಂಬುಲೆನ್ಸ್ ಕೂಡ ಎಸ್ಐಟಿಯ ಕಚೇರಿ ಒಳಗಡೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಈಗ ಅವರನ್ನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಆ ಬಳಿಕ ಅವರನ್ನ ನೇರವಾಗಿ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಎಲ್ಲ ಪರ್ಫೆಕ್ಟ್ ಆಗಿದ್ದಾರೆ, ಅವರ ಆರೋಗ್ಯದಲ್ಲಿ ಏನು ಸಮಸ್ಯೆಗಳಿಲ್ಲ ಅಂತ ಹೇಳಿ ಅಲ್ಲಿ ಹೇಳಿದಂತ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸಿ ಅನಂತರ ಅವರನ್ನ ಅಲ್ಲಿ ಬಹುತೇಕವಾಗಿ ಈಗಿರುವಂತಹ ಮಾಹಿತಿ ಪ್ರಕಾರವಾಗಿ ಅವರು ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಬಹುಮುಖ್ಯವಾಗಿ ಅಂದ್ರೆ ಅವರು ಕಸ್ಟಡಿಗೆ ಹೇಳುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಎಲ್ಲಾ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಅವರನ್ನ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಕಡಿಮೆ. ಇಲ್ಲಿ ಅವರನ್ನ ಅಂದ್ರೆ ಕಸ್ಟಡಿಗೆ ಸಿಕ್ಕುವಂತಹ ಸಾಧ್ಯತೆಗಳು ಕಡಿಮೆ. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತಹ ಸಾಧ್ಯತೆಗಳು, ಅವರನ್ನ ಪರಪ್ ನಗರಕ್ಕೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಇರುತ್ತದೆ. ಹೀಗಾಗಿ ಪರಪ್ ನಗರದಲ್ಲೂ ಕೂಡ ಈಗ ಹೆಚ್ಚುವರಿಯಾಗಿ ಅಲ್ಲಿ ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು. ಈಗ ಅಲ್ಲಿ ನಾಳೆ ಎಸ್ಐಟಿ ಅಧಿಕಾರಿಗಳು ನೇರವಾಗಿ ಅವ್ರ ಬಾಡಿ ವಾರೆಂಟ್ ಮೂಲಕವಾಗಿ ನಂತರ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಲಿದ್ದಾರೆ. ಚೈತ್ರ, ಗಂಗಾಧರ್, ಈಗ ಮೆಡಿಕಲ್ ಚೆಕಪ್ ಮುಗಿಯೋದಕ್ಕೆ ಸುಮಾರು ಎಷ್ಟೊತ್ತು ಆಗಬಹುದು? ಜಡ್ಜ್ ಮುಂದೆ ಎಷ್ಟೊತ್ತಿಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ? ಮತ್ತೊಂದ್ ಕಡೆ ಈಗ ಸಾಂತ್ವನ ಕೇಂದ್ರದಲ್ಲಿರುವಂತಹ ಸಂತ್ರಸ್ತೆ ಇದರ ಸಲುವಾಗಿ ಏನಾದ್ರೂ ಹೇಳಿಕೆಗಳನ್ನು ಕೊಟ್ಟಿದ್ದಾರಾ? ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಚೈತ್ರ, ಇಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿದಂತ ಬಳಿಕ ನೇರವಾಗಿ ಅಲ್ಲೇ ಕರ್ಕೊಂಡು ಹೋಗುವಂತದ್ದು ಪ್ರಮುಖವಾದ ಸದ್ಯ. ಈಗ ಗಂಗಾಧರ್, ನಿಮ್ಮನ್ನ ಮತ್ತೆ ಮಾತನಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು, ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ರೇವಣ್ಣ ಅವರು. ಕಾರಿನಿಂದ ಇಳಿಯುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡೋದಕ್ಕೆ ಈಗ ಆಲ್ರೆಡಿ ಸಿದ್ಧತೆಯನ್ನ ನಡೆಸಿರುವಂತದ್ದು. ಈಗ ಬೌರಿಂಗ್ ಆಸ್ಪತ್ರೆಯನ್ನ ರೀಚ್ ಆಗಿದ್ದಾರೆ ರೇವಣ್ಣ ಅವರು. ಕಾರಿನಿಂದ ಇಳಿತಾ ಇರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇವರನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಲಾಗುತ್ತೆ. ಮೆಡಿಕಲ್ ಚೆಕಪ್ ಬಳಿಕ ಜಡ್ಜ್ ನಿವಾಸ ರೇವಣ್ಣ ಅವರನ್ನ ಕರೆದೊಯ್ಯಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಜಡ್ಜ್ ನಿವಾಸಕ್ಕೆ ಕರೆದೊಯ್ಯಲಾಗುತ್ತೆ. ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಕಂಪ್ಲೀಟ್ ಬಾಡಿ ಚೆಕಪ್ ಅನ್ನ ಮಾಡಲಾಗುತ್ತೆ. ಅವರ ಆರೋಗ್ಯ ಸ್ಥಿರವಾಗಿದೆ, ಹಿ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್ ಅಂದ ಮೇಲೆ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ.
ಹಿಂದೆ ಬಾ ಚಂದನ್, ಹಿಂದೆ ಬಾ ಚಂದನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ತಾನೇ ರೇವಣ್ಣ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆತರಲಾಗಿದೆ. ಇವತ್ತು ಈಗ ಎಷ್ಟೊತ್ತಿಗೆ ಮೆಡಿಕಲ್ ಚೆಕಪ್ ಮುಗಿಯುತ್ತೆ? ಅವರನ್ನ ಎಷ್ಟೊತ್ತಿಗೆ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ? ಮೆಡಿಕಲ್ ಚೆಕಪ್ಗೆ ಸುಮಾರು ಎಷ್ಟೊತ್ತು ಆಗ್ಬಹುದು ಮಂಜುನಾಥ್? ಚೈತ್ರ, ಈಗಷ್ಟೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಸಿಐಡಿ ಕಚೇರಿಯಿಂದ ನೇರವಾಗಿ ಶಿವಾಜಿನಗರದ ಸಮೀಪ ಇರುವಂತಹ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸುಮಾರು 20 ರಿಂದ 25 ನಿಮಿಷಗಳ ಕಾಲ ವೈದ್ಯಕೀಯ ಪರೀಕ್ಷೆ ಮಾಡಿಸೋದಕ್ಕೆ ಒಂದು ಸಮಯಾವಕಾಶ ಕೂಡ ಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಕೂಡ ಅಷ್ಟೇ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು. ವೈದ್ಯಕೀಯ ಪರೀಕ್ಷೆ ಆದಂತಹ ಟೈಮ್ನಲ್ಲಿ ಅವರಿಗೆ ಎದೆ ನೋವು ಕೂಡ ಅಷ್ಟೇ ಕಾಣಿಸ್ಕೊಂಡಿದೆ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ಹೇಳಿದ್ರು. ಆಗ ಕೂಡಲೇ ಅಲ್ಲಿದ್ದಂತಹ ಒಂದು ಹಿರಿಯ ಆಸ್ಪತ್ರೆ ವೈದ್ಯರಿಂದಲೂ ಕೂಡ ಅಷ್ಟೇ ತಪಾಸಣೆಯನ್ನ ಮಾಡಿದ್ರು. ತಪಾಸಣೆ ಆದಂತ ಬಳಿಕ ನೇರವಾಗಿ ಸಿಐಡಿ ಕಚೇರಿ ಕರ್ಕೊಂಡು ಬಂದ್ಬಿಟ್ಟು ಅವರನ್ನ ನಿನ್ನೆಯಿಂದ ಇದುವರೆಗೂ ಕೂಡ ಅಷ್ಟೇ ಎನ್ಕ್ವೈರಿಯನ್ನ ಮಾಡಿದ್ರು. ಈಗ ಅವರನ್ನ ಬಂಧನ ಮಾಡಿ 24 ಗಂಟೆಗಳು ಕಳೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಧೀಶರ ಮನೆ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನ ಬಂಧನ ಮಾಡಿದಂತ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಆ ಒಂದು ಇದರಂತೆ ಇವತ್ತು ಅವರನ್ನ ನೇರವಾಗಿ ಬೌರಿಂಗ್ ಹಾಸ್ಪಿಟಲ್ ಕರ್ಕೊಂಡು ಅಲ್ಲಿ ಕೇವಲ 20 ನಿಮಿಷ ಮಾತ್ರ ತಗೊಳುತ್ತೆ. ಯಾಕಂದ್ರೆ ನಿನ್ನೆ ಮೆಡಿಕಲ್ ಚೆಕ್ ಮಾಡಿಸಿರಂತ ಕಾರಣಕ್ಕೋಸ್ಕರ ಇವತ್ತು ಕೇವಲ ಬಿಪಿ ಮತ್ತು ಶುಗರ್ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ರೆಗ್ಯುಲರ್ ಚೆಕ್ಅಪ್ ಇರೋದು. ಅದು ಕೇವಲ ಒಂದು 15 ರಿಂದ 20 ನಿಮಿಷ ಇರುತ್ತೆ. ಇದಾದ ಬಳಿಕ 7 ಗಂಟೆ ಸುಮಾರಿಗೆ ಎಕ್ಸಾಕ್ಟ್ ಆಗಿ ಕೋರಮಂಗಲದ ಎನ್ಜಿಬಿಯಲ್ಲಿರುವಂತಹ ನ್ಯಾಯಾಧೀಶರ ಮನೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವತ್ತು ಕೋರ್ಟ್ ರಜೆ ಇರುವಂತಹ ಕಾರಣಕ್ಕೋಸ್ಕರ ನೇರವಾಗಿ ಜಡ್ಜ್ನ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಕಸ್ಟಡಿಗೆ ಕೇಳಿದ್ರು ಕೂಡ ಅಷ್ಟೇ ಜಡ್ಜ್ ಬಹುತೇಕ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಕಸ್ಟಡಿ ಕೊಡೋದಿಲ್ಲ. ಯಾಕಂದ್ರೆ ಇದು 364 ಪ್ರಕರಣ ಆಗಿದ್ದಂತ ಕಾರಣಕ್ಕೋಸ್ಕರ ಬಹುತೇಕ ಕೊಡೋದಿಲ್ಲ. ಜೊತೆಗೆ ಎಸ್ಐಟಿ ಅಧಿಕಾರಿ ಕೂಡ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಿಕೆಗಳನ್ನು ದಾಖಲಿಸಿಕೊಳ್ಬೇಕು, ನಿನ್ನೆಯಿಂದಲೂ ಕೂಡ ರೇವಣ್ಣರಿಂದ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಅವರು ಕೂಡ ಅಷ್ಟೇ ಸದ್ಯಕ್ಕೆ ಕಸ್ಟಡಿ ಕೇಳುವಂತದ್ದು ಬೇಡ. ನಾಳೆ ಏನಾದ್ರೂ ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ನಾಳೆ ಓಪನ್ ಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನು ಹಾಕೊಂಡು ಬಾಡಿ ವಾರೆಂಟ್ ಮೇಲೆಗೆ ಕಸ್ಟಡಿಗೆ ಪಡ್ಕೊಳ್ಳೋಣ ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ರೆ 7 ಗಂಟೆಗೆ ಕೋರಮಂಗಲದ ಎನ್ಜಿಒ ಇರುವಂತಹ ನ್ಯಾಯಾಧೀಶರ ಮನೆಗೆ ಅವರ ಸಂದರ್ಭದಲ್ಲಿ ಜಡ್ಜು ಕೂಡ ಅಷ್ಟೇ ಕೇಳ್ತಾರೆ ಇವ್ರ ಮೇಲೆ ಇರುವಂತಹ ಆರೋಪಗಳೇನು ಮತ್ತು ಇವ್ರ ಮೇಲೆ ಎಲ್ಲಿ ಎಫ್ಐಆರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಯಾವಾಗ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ರಿ, ಜೊತೆಗೆ ಇವರಿಗೆ ಕಳೆದ 24 ಗಂಟೆಯಲ್ಲಿ ಯಾವ ರೀತಿ ಅಂತ ಇಂಟ್ರಾಗೇಷನ್ ಮಾಡಿದ್ರ, ತನಿಖೆ ಸಂದರ್ಭದಲ್ಲಿ ಇವರು ಸಹಕಾರ ಇತ್ತ ಹೇಗೆ ಅಂತ ಈಗ ಒಂದು 10 ಪ್ರಶ್ನೆಗಳನ್ನು ಕೂಡ ಅಷ್ಟೇ ಜಡ್ಜ್ ಕೇಳ್ತಾರೆ. ಅದರ ಸಂದರ್ಭದಲ್ಲಿ ತನಿಖಾಧಿಕಾರಿ ಪ್ರತಿಯೊಂದು ಕೂಡ ಉತ್ತರ ಕೊಡಬೇಕಾಗುತ್ತೆ. ಎಲ್ಲಿ ಬಂಧನ ಮಾಡಿದ್ವಿ, ಬಂಧನ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮನೆಯವ್ರಿಗೆ ಏನಾದ್ರು ಮಾಹಿತಿಯನ್ನ ಕೊಟ್ರಾ ಇಲ್ವಾ, ಜೊತೆಗೆ ತನಿಖೆ ಸಂದರ್ಭದಲ್ಲಿ ನಿಮ್ಮ ತನಿಖೆ ಸಹಕಾರವನ್ನ ಕೊಡ್ತಿದಾರ ಇಲ್ವಾ ಅಂತ ಒಂದಷ್ಟು ಪ್ರಶ್ನೆಗಳಿಗೂ ಕೂಡ ಅಷ್ಟೇ ತನಿಖಾಧಿಕಾರಿಗಳು ಅಲ್ಲೇ ಜಡ್ಜ್ನ ಮುಂಭಾಗದಲ್ಲಿ ಕೊಡ್ತಾರೆ. ಬಹುತೇಕ ಇವತ್ತು ಅವರು ಕಸ್ಟಡಿಗೆ ಕೇಳೋದಿಲ್ಲ. ಯಾಕಂದ್ರೆ ಭಾನುವಾರ ಆಗಿದ್ದಂತ ಕಾರಣಕ್ಕೋಸ್ಕರ ಎಸ್ಐಟಿ ಅಧಿಕಾರಿಗಳು ಕೂಡ ಅಷ್ಟೇ ನಾಳೆ ಓಪನ್ ಕೋರ್ಟ್ ನ ಮುಖಾಂತರವಾಗಿ ಬಾಡಿ ವಾರೆಂಟ್ ಮೇಲೆ ತಗೊಳ್ಳೋಣ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. 7 ಗಂಟೆಗೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಅಲ್ಲೊಂದು 15 ರಿಂದ 20 ನಿಮಿಷ ಆಗ್ಬಹುದು. ಯಾಕಂದ್ರೆ ಎಲ್ಲವೂ ಕೂಡ ಅಷ್ಟೇ ಅಲ್ಲಿ ಅಕ್ಯೂಸ್ಡ್ ಅಷ್ಟು ಕೇಳ್ತಾರೆ. ನಿಮ್ಮ ಕಸ್ಟಡಿಯಲ್ಲಿ ಇದ್ದಂತ ಟೈಮ್ನಲ್ಲಿ ನಿಮ್ಮ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಹೇಗೆ ಅಂತ ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ಅಷ್ಟೇ ಅಕ್ಯೂಸ್ಡ್ಗಳು ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಜಡ್ಜಿ ಅಕ್ಯೂಸ್ಡ್ ಕೂಡ ಅಷ್ಟು ಒಂದಷ್ಟು ಉತ್ತರಗಳನ್ನು ಕೊಡ್ತಾರೆ. ಈ ಒಂದು ಪ್ರೊಸೆಸ್ ಮುಗಿಯೋಷ್ಟೊತ್ತಿಗೂ ಒಂದು 15 ರಿಂದ 20 ನಿಮಿಷ ಆಗ್ಬಹುದು. 7:30 ಟೈಮ್ಗೆ ಬಹುತೇಕ ರೇವಣ್ಣ ಅವರು ಇವತ್ತು ಪರಪ್ಪನ ಅಗ್ರಹಾರ ಜೈಲ್ಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಒಂದ್ ವೇಳೆ ಅವಶ್ಯಕತೆ ಇದ್ರೆ ನಾಳೆ ತಗೊಳ್ಳೋಣ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇವತ್ತು ಎಚ್ ಡಿ ರೇವಣ್ಣ ಅವರು ಪರಪ್ಪನ ಅಗ್ರಹಾರದಲ್ಲಿ ಇವತ್ತು ರಾತ್ರಿ ಕಳಿಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಎದುರಾಗಿರುವಂತದ್ದು. ಮಂಜುನಾಥ್, ಇನ್ ಕೇಸ್ ಈಗ ನಿನ್ನೆ ರೇವಣ್ಣ ಅವರು ಚೆಕಪ್ಗೆ ಹೋದಂತಹ ಸಂದರ್ಭದಲ್ಲಿ ಎದೆ ನೋವು ಕಾಣಿಸ್ಕೊಳ್ತು ಅಂತ ಹೇಳಿದ್ರು, ಬಟ್ ಇವತ್ತು ಬರೀ ಶುಗರ್ ಮತ್ತೆ ಬಿಪಿ ಅಷ್ಟೇ ಚೆಕಪ್ ಮಾಡ್ತಾರಾ ಅಥವಾ ಎದೆ ನೋವಿಗೆ ಸಂಬಂಧಪಟ್ಟಂತಹ ಒಂದು ಚಿಕಿತ್ಸೆಗೂ ಕೂಡ ಅಥವಾ ಆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಇದೆಯಾ? ಇನ್ ಕೇಸ್ ಏನಾದ್ರೂ ರೇವಣ್ಣ ಅವರು ನನ್ಗಿನ್ನೂ ಕೂಡ ಸ್ಟಿಲ್ ಎದೆ ನೋವು ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಚೈತ್ರ, ಒಂದ್ ವೇಳೆ ಈಗ ಮೆಡಿಕಲ್ ಚೆಕ್ಅಪ್ ಮಾಡುವಂತ ಟೈಮ್ನಲ್ಲಿ ಅವರ ಬಿಪಿ ಲೆವೆಲ್ ಯಾವ ರೀತಿ ಆಗಿದೆ, ಶುಗರ್ ಲೆವೆಲ್ ಯಾವ ರೀತಿ ಆಗಿದೆ ಅಂತ ನಾರ್ಮಲ್ ಆಗಿ ಪ್ರತಿಯೊಂದು ಆರೋಪಿಗೂ ಚೆಕ್ ಮಾಡ್ತಾರೆ. ಅದೇ ರೀತಿ ರೇವಣ್ಣ ಅವ್ರಿಗೂ ಕೂಡ ಚೆಕ್ ಮಾಡ್ತಾರೆ. ಒಂದ್ ವೇಳೆ ಏನಾದ್ರೂ ಅವ್ರಿಗೆ ನಮಗೆ ಎದೆ ನೋವು ಇದೆ, ನನಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ನನಗೆ ಅಡ್ಮಿಟ್ ಮಾಡಿ ಅಂತ ಏನಾದ್ರು ಅಂದಂತ ಪಕ್ಷದಲ್ಲಿ ತನಿಖಾಧಿಕಾರಿ ಆಗಿರುವಂತವ್ರು ಅಲ್ಲಿ ಕೇವಲ ಹಿರಿಯ ಒಂದು ವೈದ್ಯರು ಏನಿರ್ತಾರೆ ಅವರಿಂದ ಒಂದು ಚೆಕ್ಅಪ್ ಮಾಡಿಸ್ತಾರೆ. ಚೆಕ್ಅಪ್ ಮಾಡಿಸಿದಂತ ಬಳಿಕ ನೇರವಾಗಿ ಜಡ್ಜ್ನ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ರೇವಣ್ಣ ಅವರ ಪರ ವಕೀಲರಾದಂತ ಮೂರ್ತಿ ಅವರು ಕೂಡ ನ್ಯಾಯಾಧೀಶರ ಮನೆಗೆ ತಲುಪಿದ್ದಾರೆ. ಅಲ್ಲಿ ಅವರೊಂದು ಅಪ್ಲಿಕೇಶನ್ ಅನ್ನು ಹಾಕೊಳ್ಬೇಕಾಗಿರುತ್ತೆ. ಯಾಕಂದ್ರೆ ಈ ರೀತಿ ನಮ್ಮ ಕಕ್ಷಿದಾರರಿಗೆ ಎದೆ ನೋವು ಕಾಣಿಸ್ಕೊಡ್ತಿರುವಂತ ಕಾರಣಕ್ಕೋಸ್ಕರ ಅವರಿಗೆ ಟ್ರೀಟ್ಮೆಂಟ್ ನ ಸಲುವಾಗಿ ಅವರಿಗೆ ಹಾಸ್ಪಿಟಲೈಸ್ಡ್ ಆಗೋದಕ್ಕೆ ಒಂದು ಅನುಮತಿಯನ್ನ ಕೊಡಿ ಅಂತ ಜಡ್ಜ್ನ ಮುಂದೆ ಅವರು ಪ್ರಸ್ತಾಪ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಪಿಟಿಷನ್ ಅನ್ನು ಕೂಡ ಫೈಲ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಈಗಾಗಲೇ ಅವರ ಪರ ವಕೀಲರು ಕೂಡ ಅಷ್ಟೇ ನ್ಯಾಯಾಧೀಶರ ಮನೆ ಹತ್ರ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆರೋಪಿಯನ್ನು ಯಾವಾಗ ಕರ್ಕೊಂಡು ಬರ್ತಾರೆ
ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಒಂದು ವೇಳೆ ಏನಾದ್ರೂ ರೇವಣ್ಣ ಅವರಿಗೆ ಅತಿಯಾದಂತ ಒಂದು ಎದೆನೋವು ಏನಾದ್ರೂ ಕಾಣಿಸ್ಕೊಡಂತ ಪಕ್ಷದಲ್ಲಿ ಇಲ್ಲಿ ಕೇವಲ ಚೆಕ್ಅಪ್ ಮಾತ್ರ ಮಾಡಬಹುದು ಹೊರತು ಇವರು ತನಿಖಾಧಿಕಾರಿ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಯಾವ ಹಾಸ್ಪಿಟಲ್ ಸೇರಿಸಬೇಕೇನೋ ಅನ್ನೋದ್ರ ಬಗ್ಗೆ ಅದು ಜಡ್ಜ್ ಡಿಸೈಡ್ ಮಾಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಇಲ್ಲಿ ರೊಟೀನ್ ಚೆಕ್ಅಪ್ ಅನ್ನ ಮುಗಿಸ್ಕೊಂಡು ನೇರವಾಗಿ NGV ಅಲ್ಲಿರುವಂತಹ ಜಡ್ಜ್ ನ ಮನೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾದ್ರೂ ಇವರಿಗೆ ಚಿಕಿತ್ಸೆ ಅನ್ನುವಂಥದ್ದು ತೀರಾ ಅಗತ್ಯತೆ ಇದೆ, ಅದು ಕೂಡ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅನಿಸ್ತಂತ ಪಕ್ಷದಲ್ಲಿ ಅವರ ಪರ ವಕೀಲರು ಒಂದು ಅರ್ಜಿಯನ್ನು ಹಾಕೊಳ್ಬೇಕು. ಆ ಒಂದು ಅರ್ಜಿಗೆ ಏನಾದ್ರೂ ನ್ಯಾಯಾಧೀಶರು ಸಮ್ಮತಿಸಿದ್ರೆ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವಕಾಶ ಇರುವಂತ. ಅದು ಕೂಡ ಸರ್ಕಾರಿ ಆಸ್ಪತ್ರೆಗೆ ಅವ್ರು ರೆಫರ್ ಮಾಡುವಂತದ್ದು. ಒಂದ್ ವೇಳೆ ವಿಕ್ಟೋರಿಯಾಗಾದ್ರೂ ರೆಫರ್ ಮಾಡಬಹುದು ಅಥವಾ ಜಯದೇವ ಆಸ್ಪತ್ರೆಗಾದ್ರೂ ರೆಫರ್ ಮಾಡಬಹುದು. ಅದು ಅಂದ್ರೆ ನ್ಯಾಯಾಧೀಶರಿಗೆ ಬಿಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಯಾವ ಗ್ರೌಂಡ್ಸ್ ನ ಮೇಲೆ ಅವರು ಇವಾಗ ಅಪ್ಲಿಕೇಶನ್ ಹಾಕುಂತಾರೆ ಅಂತ ನೋಡ್ಬೇಕು. ಒಂದ್ ವೇಳೆ ಏನಾದ್ರೂ ನಿನ್ನೆ ಆದಂತ ಒಂದು ಅನಾರೋಗ್ಯ ಮತ್ತು ತಲೆನೋವು ಎದೆ ನೋವು ಅಂತ ಏನಿದ್ರು ಆ ಗ್ರೌಂಡ್ಸ್ ನ ಮೇಲೆ ಏನಾದ್ರು ಅರ್ಜಿಯನ್ನು ಹಾಕೊಂತಾರೆ ಅಥವಾ ಒಂದು ಬೇಲ್ ಕೊಡಿ ಅಂತ ಏನಾದ್ರು ಅರ್ಜಿ ಹಾಕೊಳ್ಬಹುದು. ಯಾಕಂದ್ರೆ ಯಾವುದೇ ಒಬ್ಬ ಆರೋಪಿಯನ್ನ ಬಂಧನ ಮಾಡಿದಂತ ಇಮಿಡಿಯೇಟ್ ಆಗಿ ಬೇಲ್ ಪಿಟಿಷನ್ ಕೂಡ ಮೂವ್ ಮಾಡಬಹುದು. ಒಂದ್ ವೇಳೆ ಏನಾದ್ರು ಇಲ್ಲ ನಮ್ಮ ಕಕ್ಷಿದಾರರಿಗೆ ಬೇಲ್ ಅನ್ನ ಕೂಡ, ಯಾಕಂದ್ರೆ ಈಗಾಗಲೇ ಸಂತ್ರಸ್ತ ಮಹಿಳೆ ನಾಪತ್ತೆ ಆಗಿದ್ದಾರೆ ಅಂತ ಇವರು ನಿನ್ನೆ ಒಂದು ಓಪನ್ ಕೋರ್ಟ್ ಅಲ್ಲಿ ಹೇಳಿದ್ರೆ, ಈಗ ಸಂತ್ರಸ್ತ ಮಹಿಳೆ ಕೂಡ ಸಿಕ್ಕಿದ್ದಾಳೆ, ಅವರು ಜೀವಂತವಾಗಿದ್ದಾರೆ ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿಗಳಿದಾವೆ. ಈ ಒಂದು ಕಾರಣಕ್ಕೋಸ್ಕರ ನಮ್ಮ ಕಕ್ಷಿದಾರರಾಗಿರುವಂತವರು ಯಾವಾಗ SITಗೆ ತನಿಖಾಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಆ ಒಂದು ಟೈಮ್ ನಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ. ಇವರೆಲ್ಲೂ ಕೂಡ ನಾಪತ್ತೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾರೆ. ಆದ್ರೆ ಬಹುತೇಕ ರೇರ್ ಪ್ರಕರಣಗಳಲ್ಲಿ, ಯಾಕಂದ್ರೆ ಜಡ್ಜ್ ಅವರ ಮನೆಯಲ್ಲಿ ಬೇಲ್ ಕೊಡುವಂತದ್ದಾಗಿರ್ಬೋದು ಅಥವಾ ಅವ್ರ ಮನೆಯಲ್ಲಿ ಕಸ್ಟಡಿ ಕೊಡುವಂತದ್ದಾಗಿರ್ಬೋದು, ಇದೆಲ್ಲ ಅಂದ್ರೆ ತುಂಬಾ ರೇರು. ಅದು ಕೂಡ ಅಷ್ಟೇ ಕೇವಲ ಟೆರರಿಸ್ಟ್ ರಿಲೇಟೆಡ್ ಆಗಿರುವಂತಹ ಕೇಸ್ ನಲ್ಲಿ ಮಾತ್ರ ಜಡ್ಜ್ ತಮ್ಮ ನಿವಾಸದಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಹೊರತು ಇಂತಹ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಒಂದು ವೇಳೆ ಇವರೇನಾದ್ರೂ ಅನಾರೋಗ್ಯದಿಂದ ಏನಾದ್ರೂ ಅವ್ರು ಅಡ್ಮಿಟ್ ಮಾಡಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡ್ರು ಕೂಡ ಅಷ್ಟೇ ಅದನ್ನ ಕನ್ಸಿಡರ್ ಮಾಡಬೇಕಾ ಬೇಡವಾ ಅನ್ನುವಂತ ನಿರ್ಧಾರವನ್ನು ಕೂಡ ಅಷ್ಟೇ ನ್ಯಾಯಾಧೀಶರು ಮಾಡ್ತಾರೆ. ಚೈತ್ರ, ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಜಡ್ಜ್ ನಿವಾಸದ ಮುಂದೆಯೂ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಈಗ ನನ್ನನ್ನ ಬಂಧಿಸಿರೋದು ರಾಜಕೀಯ ಷಡ್ಯಂತ್ರ, ಪಿತೂರಿ ಮಾಡಿ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಮುಂದೆ HD ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಕಾರಿನಿಂದ ಇಳಿತಾ ಇದ್ದಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಕೇಳದಂತಹ ಪ್ರಶ್ನೆಗೆ HD ರೇವಣ್ಣ ಅವರು ರಿಯಾಕ್ಷನ್ ಕೊಟ್ಟಿರುವಂತದ್ದು. ನನ್ನನ್ನ ಬಂಧಿಸಿರೋದು ರಾಜಕೀಯ ಷಡ್ಯಂತ್ರದಿಂದ, ಪಿತೂರಿ ಮಾಡಿ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ಅಂತ ಹೇಳಿ ಬೌರಿಂಗ್ ಆಸ್ಪತ್ರೆ ಮುಂದೆ HD ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ HD ರೇವಣ್ಣ ಅವರನ್ನ ಒಳಪಡಿಸಲಾಗಿರುವಂತದ್ದು. ಕರೆ ತರುವಂತಹ ಸಂದರ್ಭದಲ್ಲಿ ಕಾರಿನಲ್ಲಿ ಇಳಿತಾ ಇದ್ದಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಈಗ HD ರೇವಣ್ಣ ಅವರು ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ತಪ್ಪೇ ಇಲ್ವಾ ಅನ್ನುವಂಥದ್ದು ಈಗ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ವೈದ್ಯಕೀಯ ತಪಾಸಣೆ ಮುಗಿದ ಬಳಿಕ ಅವರನ್ನ ಜಡ್ಜ್ ಮುಂದೆ ಕೂಡ ಹಾಜರುಪಡಿಸಲಾಗುತ್ತೆ. ಜಡ್ಜ್ ನಿವಾಸದ ಮುಂದೆಯೂ ಕೂಡ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿರುವಂಥದ್ದು. ಸುಮಾರು ಈಗ ಒಂದು 20 ರಿಂದ 25 ನಿಮಿಷ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ನಿನ್ನೆ ಚೆಕಪ್ ಮಾಡಿದಂತಹ ಸಂದರ್ಭದಲ್ಲೂ ರೇವಣ್ಣ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತು. ಬಟ್ ಈಗ ಶುಗರ್ BP ಜೊತೆಗೆ ಎದೆ ನೋವಿಗೆ ಸಂಬಂಧಪಟ್ಟಂತಹ ಒಂದು ಚೆಕಪ್ ಅನ್ನ ಮಾಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಆರಂಭಿಸಿದ್ದಾರೆ. 30ಕ್ಕೂ ಹೆಚ್ಚು ಪ್ರಶ್ನಾವಳಿಯನ್ನ ಸಿದ್ಧಪಡಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. HD ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಪ್ರಕರಣ ಇತ್ತು. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ HD ರೇವಣ್ಣ ಅವರನ್ನ ನಿನ್ನೆ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೀಗ SIT ಅಧಿಕಾರಿಗಳು ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಯಾಕ ಕಿಡ್ನಾಪ್ ಮಾಡಿದ್ರಿ, ಯಾಕೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ರಿ, ಇದೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕ್ವಶನೇರ್ ಅನ್ನ ಸಿದ್ಧಪಡಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು KR ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಮಗ ಒಂದು ಪ್ರಕರಣವನ್ನು ದಾಖಲಿಸಿದ್ದ SIT SP ನೇತೃತ್ವದಲ್ಲಿ ರೇವಣ್ಣ ಅವರ ವಿಚಾರಣೆ ಕೂಡ ನಡೆಯುತ್ತಾ ಇರುವಂತದ್ದು. KR ನಗರ ಠಾಣೆಯಲ್ಲಿ ಮಹಿಳೆ ನಾಪತ್ತೆಯಾಗಿದ್ದಾರೆ ಅಂತ ನಾಪತ್ತೆಯಾಗಿರುವಂತಹ ಮಹಿಳೆಯ ಮಗ ಬಂದ್ಬಿಟ್ಟು ಒಂದು ಆರೋಪವನ್ನು ಮಾಡಿರ್ತಾನೆ. HD ರೇವಣ್ಣ ಹಾಗೇನೆ ಭವಾನಿ ರೇವಣ್ಣ ಅವರು ಕರೀತಾ ಇದ್ದಾರೆ ಅಂತ ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ರು, ಏನೋ ಮಾತನಾಡಬೇಕು ಅಂತ ಸತೀಶ್ ಬಾಬು ಬಂದು ಕರ್ಕೊಂಡು ಹೋಗಿದ್ದಾನೆ. ಆತ ನನ್ನ ತಾಯಿಯನ್ನ ಎಲ್ಲಿ ಕರ್ಕೊಂಡು ಹೋಗಿ ಎಲ್ಲಿ ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ವಾಪಸ್ ಕರ್ಕೊಂಡು ಬಂದು ಮನೆಗೆ ಬಿಟ್ಟಿಲ್ಲ. ಏಪ್ರಿಲ್ 29ರಿಂದ ನನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅಂತ ಸಂತ್ರಸ್ತೆಯ ಮಗ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ನಿನ್ನೆ ಅಷ್ಟೇ ಸಂತ್ರಸ್ತೆ ಮಹಿಳೆಯನ್ನು ಕೂಡ SIT ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ದೇವೇಗೌಡರ ಸರ್ಕಾರಿ ನಿವಾಸದಲ್ಲೇ ಪ್ರಜ್ವಲ್ ಹೀನ ಕೃತ್ಯವನ್ನ ಎಸಗಿದ್ರ. ಮಾಜಿ ಪ್ರಧಾನಿಗೆ ಸರ್ಕಾರದಿಂದ ಕೊಡಲಾಗಿರುವಂತಹ ಮನೆ ಇದು. ಈ ಮನೆಯಲ್ಲೇ ಹೀನ ಕೃತ್ಯ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿ ಬರ್ತಾ ಇದೆ. ಸದ್ಯಕ್ಕೆ ಈ ಮನೆಯನ್ನ SIT ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. 2019ರಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಈ ಮನೆ ನಿರ್ಮಾಣ ಮಾಡಿ ಕೊಡಲಾಗಿತ್ತು.
ಸರ್ಕಾರದಿಂದ ಮಾಜಿ ಪ್ರಧಾನಿಗೆ ಕೊಡುವಂತಹ ಒಂದು ಪ್ರಕ್ರಿಯೆ ಇರುತ್ತೆ ಈ ಮನೆ. ಸೊ ಈ ಮನೆಯನ್ನು ಕೊಡಲಾಗಿತ್ತು ಸರ್ಕಾರದ ವತಿಯಿಂದ. ಇದೇ ನಿವಾಸದಲ್ಲಿ ಅತ್ಯಾಚಾರ ಮಾಡಲಾಗಿದೆ ಅಂತ ಮಹಿಳೆಯರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹಾಸನಕ್ಕೆ ಬಂದಾಗ ಇದೇ ಮನೆಯಲ್ಲಿ ದೇವೇಗೌಡರು ಇರ್ತಾ ಇದ್ರು. ಯಾವಾಗ ಅಪರೂಪಕ್ಕೆ ಹಾಸನಕ್ಕೆ ಬಂದಾಗ ಈ ಮನೆಯಲ್ಲಿ ವಾಸಿಸ್ತಾ ಇದ್ರು. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಮಾತ್ರ ವಾರದಲ್ಲಿ 4 ದಿನ ಇದೇ ಮನೆಯಲ್ಲಿ ಇರ್ತಾ ಇದ್ರಂತೆ. ಪ್ರಜ್ವಲ್ ಹಾಸನದ RC ರಸ್ತೆಯಲ್ಲಿರುವಂತಹ ನಿವಾಸದಲ್ಲೇ ಈ ಹೀನ ಕೃತ್ಯವನ್ನು ಮಾಡಿದ್ರ ಅನ್ನುವಂತಹ ಅನುಮಾನ ಇದೀಗ ಕಾಡ್ತಾ ಇದೆ. ಯಾಕಂದ್ರೆ ಸಂತ್ರಸ್ತೆ ಮಹಿಳೆಯರು ಕೊಟ್ಟಿರುವಂತಹ ದೂರಿನಲ್ಲಿ ಈ ವಿಚಾರ ಉಲ್ಲೇಖ ಆಗಿರುವಂತದ್ದು. ರೇವಣ್ಣ ಕಿಡ್ನಾಪ್ ಕೇಸ್ನ ಸಂತ್ರಸ್ತೆಯ ವಿಚಾರಣೆ ನಡೀತಾ ಇದೆ. ತೋಟದ ಮನೆಯಲ್ಲಿ ಕೂಡಿ ಹಾಕಿ ಟಾರ್ಚರ್ ಅನ್ನು ಕೊಟ್ಟಿದ್ದಂತೆ ಈ ಸಂತ್ರಸ್ತ ಮಹಿಳೆಗೆ. ರೇವಣ್ಣ ಅವರ ಮೇಲೆ ಬಹಳ ದೊಡ್ಡ ಪ್ರಕರಣ ಇದೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಅರೆಸ್ಟ್ ಆಗಿದೆ. ಈಗ ಆ ಸಂತ್ರಸ್ತೆ ಮಹಿಳೆಯ ವಿಚಾರಣೆ ನಡೀತಾ ಇದೆ. ತೋಟದ ಮನೆಯಲ್ಲಿ ಕೂಡಿ ಹಾಕಿ ಆ ಮಹಿಳೆಗೆ ಟಾರ್ಚರ್ ಅನ್ನು ಕೊಟ್ಟಿದ್ರಂತೆ. ದನದ ಕೊಟ್ಟಿಗೆಯಲ್ಲಿಟ್ಟು ಊಟವನ್ನೇ ಕೊಟ್ಟಿರ್ಲಿಲ್ಲ ಅಂತ ಈ ಮಹಿಳೆಗೆ. 2-3 ದಿನ ಊಟ ಕೂಡ ಕೊಟ್ಟಿರ್ಲಿಲ್ವಂತೆ. ಸಂತ್ರಸ್ತ ಮಹಿಳೆ SIT ಅಧಿಕಾರಿಗಳ ಮುಂದೆ ಕಣ್ಣೀರನ್ನ ಹಾಕಿದ್ದಾಳೆ. ದುಡ್ಡು ನೀಡ್ತೇವೆ, ಸುಮ್ಮನಿದ್ ಬಿಡು ಅಂತ ಬೆದರಿಕೆಯನ್ನು ಕೂಡ ಹಾಕಿದ್ದಾರಂತೆ. ತನಿಖಾಧಿಕಾರಿ ಮುಂದೆ ಸಂತ್ರಸ್ತ. ವೆಲ್ಕಮ್ ಬ್ಯಾಕ್. ನನ್ನನ್ನ ಬಂಧಿಸಿರೋದು ರಾಜಕೀಯ ಷಡ್ಯಂತ್ರ, ಪಿತೂರಿ ಮಾಡಿ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಮುಂದೆ HT ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಬೌರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿ ರೇವಣ್ಣ ಅವರು ಈಗ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನನ್ನನ್ನ ಬಂಧಿಸಿರೋದು ರಾಜಕೀಯ ಷಡ್ಯಂತ್ರ ಮಾಡಿರೋದು, ಪಿತೂರಿ ಮಾಡಿ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಬೌರಿಂಗ್ ಆಸ್ಪತ್ರೆ ಮುಂದೆ HT ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಆಪಾತೆ ಇಲ್ಲ. ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಅಂತಲೇ 28ನೇ ತಾರೀಕು ಮೇಲೆ ಒಂದು ಮಾಡಿ ಆಮೇಲೆ 2ನೇ ತಾರೀಕು ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಚಿಕ್ಕ ರಾಜಕೀಯ ಷಡ್ಯಂತ್ರ ಇದು. ರಾಜಕೀಯದಲ್ಲಿ ಯಾವುದೇ ಆಪಾತೆ ಇಲ್ಲ. ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಅಂತಲೇ 28ನೇ ತಾರೀಕು ಮೇಲೆ ಒಂದು ಮಾಡಿ ಆಮೇಲೆ 2ನೇ ತಾರೀಕು ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಚಿಕ್ಕ ರಾಜಕೀಯ ಷಡ್ಯಂತ್ರ ಇದು. ರಾಜಕೀಯ ರಾಜಕೀಯದಲ್ಲಿ ಯಾವುದೇ ಆಪಾತೆ ಇಲ್ಲ. ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಅಂತಲೇ 28ನೇ ತಾರೀಕು ಮೇಲೆ ಒಂದು ಮಾಡಿ ಆಮೇಲೆ 2ನೇ ತಾರೀಕು ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಚಿಕ್ಕ ಕೇಳಿಸ್ಕೊಂಡ್ರಲ್ಲ HT ರೇವಣ್ಣ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ. ಈಗ ಅವ್ರದ್ದೇನೋ ತಪ್ಪಿಲ್ವಂತೆ, ಸುಮ್ಮನೆ ಆಪಾದನೆ ಮಾಡ್ತಾ ಇದೆ ವಿರೋಧ ಪಕ್ಷಗಳು. ಅದರಲ್ಲೂ ಕೂಡ ನನ್ನ ಮೇಲೆ ಇಲ್ಲ ಸಲ್ಲದನ್ನು ಹೇಳಿ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ HT ರೇವಣ್ಣ ಅವರು ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಈಗ ಮಹಿಳೆ ದೂರನ್ನ ದಾಖಲಿಸಿದ ಮೇಲೆ ಆಕೆ ಯಾಕೆ ಕಾಣೆಯಾದ್ಲು? ಕಾಣೆಯಾಗಿದ್ದಂತಹ ಸಂತ್ರಸ್ತ ಮಹಿಳೆ HT ರೇವಣ್ಣ ಅವರ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಯಾಕೆ ಸಿಗಬೇಕಾಗಿತ್ತು? ಸೊ ಈ ಎಲ್ಲ ವಿಚಾರಗಳನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಆ ತೋಟದ ಮನೆಯಲ್ಲಿ ಇದ್ದಂತಹ ಸಂತ್ರಸ್ತ ಮಹಿಳೆಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಸರ್
ಮಾಡಬೇಡ್ರಿ ಸರ್, ಬನ್ನಿ ಸರ್, ಬನ್ನಿ ಸರ್. ನಾನು ಹೇಳೋರಿಗೆ 40 ವರ್ಷದ ರಾಜಕಾರಣದಲ್ಲಿ ಒಂದು ಸ್ವಲ್ಪ ಇರಿ, ಸ್ವಲ್ಪ ಪ್ರಶ್ನೆಗೆ ಹೇಳಕ್ಕೆ ನೋಡ್ರಿ, ಒಂದ್ ನಿಮಿಷ ತಡೀರಿ ರೀ, ಒಂದ್ ನಿಮಿಷ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ತಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನು ರಾಜಕೀಯ ಷಡ್ಯಂತ್ರ. ನಂದು ಬನ್ನಿ ಸರ್. ಯಾವುದೇ ಆಪಾದನೆ ಇಲ್ಲ. ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಅಷ್ಟೇ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಎಚ್ ಡಿ ರೇವಣ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನ ನಾವು ಕೇಳಿಸ್ಕೊಂಡ್ವಿ, ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇರೋದು 40 ವರ್ಷದ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ, ನಾನ್ ಕ್ಲೀನ್ ಆಗಿದ್ದೀನಿ, ಬಟ್ ಈಗ ರಾಜಕೀಯ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಅಂತ. ಹಾಗಿದ್ರೆ ಯಾರು ಇವ್ರ ಮೇಲೆ ರಾಜಕೀಯ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ? ಹಲೋ, ಬರ್ತಿಲ್ಲ ಅಣ್ಣ. ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಅದೇ ಆ ಕಡೆ ಕೂತಾರೆ. ನೋಡಿದ್ರಲ್ಲ ಎಚ್ ಡಿ ರೇವಣ್ಣ ಅವರ ಕ್ಲಿಯರ್ ಸ್ಟೇಟ್ಮೆಂಟ್ ಅನ್ನ. 40 ವರ್ಷದ ರಾಜಕೀಯದಲ್ಲಿ ಯಾವತ್ತೂ ಕೂಡ ಯಾರು ನನ್ನ ಮೇಲೆ ಆಪಾದನೆ ಮಾಡಿಲ್ಲ, ಇದು ದುರುದ್ದೇಶದಿಂದ ಮಾಡಿರುವಂತದ್ದು, ನನ್ನ ಮೇಲೆ ರಾಜಕೀಯ ಷಡ್ಯಂತ್ರವನ್ನ ಮಾಡಲಾಗಿದೆ, ಈ ಮೂಲಕ ನನ್ನನ್ನ ಈ ಕೇಸ್ನಲ್ಲಿ ಸಿಕ್ಕಿಸಿ ಹಾಕುವಂತಹ ಪ್ರಯತ್ನಗಳು ನಡೆದಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಎಚ್ ಡಿ ರೇವಣ್ಣ ಅವರ ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಂಡ್ವಿ. ಸೊ ನನ್ನ ಮೇಲೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಲಾಗಿದೆ ಅಂತ ಹೇಳಿ, ಸೊ ಯಾರನ್ನ ಇಲ್ಲಿ ಬ್ಲೇಮ್ ಮಾಡ್ತಿದ್ದಾರೆ? ಪಕ್ಷವನ್ನ ಅಥವಾ ವ್ಯಕ್ತಿಯನ್ನ? ಯಾರು ಇವ್ರ ಮೇಲೆ ರಾಜಕೀಯ ಷಡ್ಯಂತ್ರ ಮಾಡಿರೋದ್ರು ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳಿಕೆ ಕೊಟ್ರಾ? ಖಂಡಿತವಾಗ್ಲೂ ಚೈತ್ರ, ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಕಚೇರಿಯಿಂದ ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಅಂತ ಕರ್ಕೊಂಡು ಬರ್ತಾರೆ. ಈ ಒಂದು ಟೈಮ್ ನಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಈ ರೀತಿ ಅಂತ ಒಂದು ಕಿಡ್ನಾಪ್ ಕೇಸ್ ಅನ್ನ ಸುಳ್ಳಾಗಿ ದಾಖಲು ಮಾಡಿದ್ದಾರೆ. ಜೊತೆಗೆ 40 ವರ್ಷದ ರಾಜಕೀಯ ಅವಧಿಯಲ್ಲಿ ಇದೊಂದು ರೀತಿ ಕಪ್ಪು ಚುಕ್ಕೆಯನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಪರೋಕ್ಷವಾಗಿ ಸರ್ಕಾರಕ್ಕೆ ಅವರು ತಿರುಗೇಟು ಕೊಟ್ಟಂತೆ ಈಗಾಗಲೇ ಮಾತನಾಡಿರುವಂತಹದ್ದು. ಯಾಕಂದ್ರೆ ರೇವಣ್ಣ ಅವರು ಈ ಒಂದು ಬಂಧನದ ಟೈಮ್ ನಲ್ಲಿ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನಿನ್ನೆ ಕೂಡ ಅಷ್ಟೇ ಬಂಧನ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡದೆ ನೇರವಾಗಿ ಎಸ್ಐಟಿ ಅಧಿಕಾರಿಗಳ ಜೊತೆ ಅವರು ಸಿಐಡಿ ಆಫೀಸ್ಗೆ ಬಂದ್ರು. ಆದ್ರೆ ಇವತ್ತು ವೈದ್ಯಕೀಯ ಪರೀಕ್ಷೆಗೆ ಅಂತ ಕರ್ಕೊಂಡು ಬಂದಂತ ಟೈಮ್ ನಲ್ಲಿ ಅವರು ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಎಲ್ಲೋ ಒಂದು ರೀತಿ
ರಾಜಕೀಯವಾಗಿ ನನ್ನನ್ನು ಟಾರ್ಗೆಟ್ ಮಾಡಿದರೆ 40 ವರ್ಷಗಳ ಇತಿಹಾಸದಲ್ಲಿ ಯಾವತ್ತೂ ಕೂಡ ನನ್ನ ಮೇಲೆ ಒಂದು ಸಣ್ಣ ಆರೋಪ ಕೂಡ ಇರಲಿಲ್ಲ. ಆದ್ರೆ ಈ ಬಾರಿ ನನ್ನ ಮೇಲೆ ಎಫ್ಐಆರ್ ದಾಖಲು ಮಾಡುವಂತ ಒಂದು ಕೆಲಸವನ್ನ ಮಾಡಿದರೆ, ಜೊತೆಗೆ ನನ್ನ ಬಂಧನ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತಹ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೀಗ ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಆಗ್ತಾ ಇದೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗಾಗಲೇ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಎಸ್ಐಟಿಯ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ನಿನ್ನೆಯೂ ಕೂಡ ಅಷ್ಟೇ, ನಿನ್ನೆ ರಾತ್ರಿ ಸುಮಾರು 11 ಗಂಟೆ ಸುಮಾರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಇದೇ ಒಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಕೂಡ ಮಾಡಿದ್ದು. ಆದ್ರೆ ಇವತ್ತು ಜಡ್ಜ್ನ ಮುಂದೆ ಪ್ರೊಡ್ಯೂಸ್ ಮಾಡುವಂತಹ ಮುಂಚಿತವಾಗಿ ಇದೇ ಒಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡ್ತಿದ್ದಾರೆ. ಜಸ್ಟ್ ಈಗ ಬಿಪಿ ಮತ್ತು ಶುಗರ್ ನ ಲೆವೆಲ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂತಹ ಬಳಿಕ ನೇರವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಅವರನ್ನ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದಂತಹ ಬಳಿಕ ಇವಾಗ ಅವರ ಪರ ವಕೀಲರು ಕೂಡ ಅಷ್ಟೇ, ಅವರಿಗೆ ಆರೋಗ್ಯ ಸರಿ ಇಲ್ಲ, ಜೊತೆಗೆ ಅವರಿಗೆ ನಿನ್ನೆಯಿಂದಲೂ ಕೂಡ ಎದೆನೋವು ಕಾಣಿಸ್ಕೊಂತಿದೆ. ನಿನ್ನೆ ವೈದ್ಯಕೀಯ ಪರೀಕ್ಷೆಗೆ ಅಂತ ಕರ್ಕೊಂಡು ಹೋದಂತ ಟೈಮ್ನಲ್ಲಿ ಕೂಡ ಅಷ್ಟೇ ಅವರಿಗೆ ಎದೆನೋವು ಬಂದಿದೆ. ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಟ್ರೀಟ್ಮೆಂಟ್ ಅಗತ್ಯತೆ ಇದೆ. ಆ ಒಂದು ನಿಟ್ಟಿನಲ್ಲಿ ನೀವು ಅನುಮತಿಯನ್ನ ಕೊಡಬೇಕು ಅಂತ ಒಂದು ಅರ್ಜಿ ಹಾಕೊಳ್ಳಲು ಕೂಡ ಈಗಾಗಲೇ ಒಂದು ಸಿದ್ಧತೆಗಳನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕೂಡ ಅಷ್ಟೇ ಅವರನ್ನ ಕಸ್ಟಡಿಗೆ ಕೇಳುವಂತದ್ದು ತೀರಾ ಅಂದ್ರೆ ತೀರಾ ಕಡಿಮೆ ಇದೆ. ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಅಷ್ಟು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಅವರಿಂದ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಒಂದು ವೇಳೆ ತೀರಾ ಅಗತ್ಯತೆ ಇತ್ತು ಅನ್ನೋ ಪಕ್ಷದಲ್ಲಿ ನಾಳೆ ಅವರಿಗೆ ಓಪನ್ ಕೋರ್ಟ್ ನಲ್ಲಿ ಒಂದು ಪಿಟಿಷನ್ ಅನ್ನ ಅಪ್ಲೈ ಮಾಡಿಬಿಟ್ಟು ತದನಂತರ ಬಾಡಿ ವಾರೆಂಟ್ ನ ಮೂಲಕವಾಗಿ ಅವರಿಗೆ ನಾಳೆ ನಾವು ಕಸ್ಟಡಿಗೆ ತಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಎಚ್ ಡಿ ರೇವಣ್ಣ ಅವರ ವೈದ್ಯಕೀಯ ತಪಾಸಣೆ ಕೆಲಸ ಆಗ್ತಿದೆ. ಬಹುತೇಕ 5 ರಿಂದ 10 ನಿಮಿಷದ ಒಳಗಾಗಿ ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಆದಂತಹ ಬಳಿಕ ಇಲ್ಲಿಂದ ನೇರವಾಗಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮನೆ ಕರ್ಕೊಂಡು ಹೋಗ್ತಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಯಾರೊಬ್ಬರನ್ನು ಕೂಡ ಅಷ್ಟೇ ಒಳಗಡೆ ಬಿಡ್ತಲ್ಲ. ಕಂಪ್ಲೀಟ್ ಆಗಿ ಗೇಟ್ ಅನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕೇವಲ ಆಸ್ಪತ್ರೆಯಲ್ಲಿ ಯಾರಾದರೂ ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಗಳನ್ನ ಬಿಟ್ರೆ ಉಳಿದಂತೆ ಯಾರೊಬ್ಬರಿಗೂ ಕೂಡ ಎಂಟ್ರಿಯನ್ನ ಕೊಡಿಸಿಲ್ಲ. ಸದ್ಯಕ್ಕೆ ಪೊಲೀಸರು ಈಗಾಗಲೇ ಇದೊಂದು ಗೇಟ್ ಅನ್ನು ಕೂಡ ಅಷ್ಟೇ ಕ್ಲೋಸ್ ಮಾಡಿಕೊಂಡು ಈಗಾಗಲೇ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಅಷ್ಟೇ ನಡೆಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಒಟ್ಟಿನಲ್ಲಿ ರೇವಣ್ಣ ಅವರು ಈಗ ಪ್ರತಿಕ್ರಿಯೆ ಕೊಟ್ಟಂತ ಸಂದರ್ಭದಲ್ಲಿ ಇರುವಂತದ್ದು, ರಾಜಕೀಯವಾಗಿ ನನ್ನ ಮೇಲೆ ಎಫ್ಐಆರ್ ಅನ್ನ ಮಾಡ್ಕೊಂಡಿದ್ದಾರೆ, ಇದೊಂದು ರೀತಿಯ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ, ಇದು ನನ್ನ ರಾಜಕೀಯ ಜೀವನದ ಒಂದು ಕಪ್ಪು ಚುಕ್ಕೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ರಾಜಕೀಯ ಹಣೆಗಳು ಮಾಡ್ತಿರುವಂತದ್ದು ಅಂತ ಎಲ್ಲೋ ಒಂದು ರೀತಿ ಸರ್ಕಾರಕ್ಕೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಂತಹ ರೀತಿಯಲ್ಲಿ ಅವರು ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಚೈತ್ರ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಅದೇ ನೀವೇ ಕರ್ಕೊಂಬಂದು ಇಟ್ಟಿರೋದು ಅಂತ ಕರ್ಕೊಂಬಂದು ಇದು ಮಾಡಿಸಿದೆ, ನೀನೇ ಮಾಡಿಸಿರೋದು ಅಂತ ಕರ್ಕೊಂಬಂದು ಇಟ್ಟಿರೋ ಅವರು ಸರ್. ನನ್ನ ಆಕಾರ ಜೀವ ರೂಪಿಸ್ತಾರೆ ಏನು ಮಾಡಿದೆ ಸರ್. ಎಷ್ಟೊತ್ತಲ್ಲ ಅವ್ರನ್ನ ಆಕೆಯನ್ನ ಕರ್ಕೊಂಡು ಹೋದ್ರು? ಅವರು ಒಂದು 7-7 ಇರ್ಬೋದು ಸರ್. ಅಂದ್ರೆ ಯಾವಾಗ? ಹುಣಸೂರಿಗೆ ಇದು ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ. ಅಂದ್ರೆ 2:30 ಮಧ್ಯಾಹ್ನ? ಯಾವಾಗ? ಮಧ್ಯಾಹ್ನ 2:30. ಸುಮಾರು ಎಷ್ಟು ಜನ ಪೊಲೀಸರು ಇದ್ರು? SIT ಪೊಲೀಸ್ ಲೆಕ್ಕಾಗಲ್ಲ ಸರ್. ಇದು ಎಷ್ಟು ಜನ ಇದ್ರು ರೌಂಡ್ ಆಗ್ತಿರು ಮಾಮೂಲಿ ಇಷ್ಟ ಅಂತ ಗೊತ್ತಿಲ್ಲ, ಸುಮಾರು ಇದ್ರು. ಇದಿಷ್ಟು ತೋಟದಲ್ಲಿ ಕೆಲಸ ಮಾಡುವಂತಹ ಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ನ್ಯೂಸ್ 18 ಮೈಸೂರು. ಎಚ್ ಡಿ ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ವಿಚಾರಣೆ ಈಗಾಗಲೇ SIT ಅಧಿಕಾರಿಗಳು ಆರಂಭಿಸಿದ್ದಾರೆ. 30ಕ್ಕೂ ಹೆಚ್ಚು ಪ್ರಶ್ನಾವಳಿಯನ್ನ ಸಿದ್ಧಪಡಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಎಚ್ ಡಿ ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಪ್ರಕರಣ ಇತ್ತು. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರನ್ನ ನಿನ್ನೆ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೀಗ SIT ಅಧಿಕಾರಿಗಳು ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಯಾಕ ಕಿಡ್ನಾಪ್ ಮಾಡಿದ್ರಿ, ಯಾಕೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ರಿ, ಇದೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕ್ವಶನೇರ್ ಅನ್ನ ಸಿದ್ಧಪಡಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು KR ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಮಗ ಒಂದು ಪ್ರಕರಣವನ್ನು ದಾಖಲಿಸಿದ್ದ SIT SP ನೇತೃತ್ವದಲ್ಲಿ ರೇವಣ್ಣ ಅವರ ವಿಚಾರಣೆ ಕೂಡ ನಡೆಯುತ್ತಾ ಇರುವಂತದ್ದು. KR ನಗರ ಠಾಣೆಯಲ್ಲಿ ಮಹಿಳೆ ನಾಪತ್ತೆಯಾಗಿದ್ದಾರೆ ಅಂತ ನಾಪತ್ತೆಯಾಗಿರುವಂತಹ ಮಹಿಳೆಯ ಮಗ ಬಂದ್ಬಿಟ್ಟು ಒಂದು ಆರೋಪವನ್ನು ಮಾಡಿರ್ತಾನೆ. ಎಚ್ ಡಿ ರೇವಣ್ಣ ಹಾಗೇನೆ ಭವಾನಿ ರೇವಣ್ಣ ಅವರು ಕರೀತಾ ಇದ್ದಾರೆ ಅಂತ ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ರು, ಏನೋ ಮಾತನಾಡಬೇಕು ಅಂತ ಸತೀಶ್ ಬಾಬು ಬಂದು ಕರ್ಕೊಂಡು ಹೋಗಿದ್ದಾನೆ. ಆತ ನನ್ನ ತಾಯಿಯನ್ನ ಎಲ್ಲಿ ಕರ್ಕೊಂಡು ಹೋಗಿ ಎಲ್ಲಿ ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ, ವಾಪಸ್ ಕರ್ಕೊಂಡು ಬಂದು ಮನೆಗೆ ಬಿಟ್ಟಿಲ್ಲ. ಏಪ್ರಿಲ್ 29ರಿಂದ ನನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅಂತ ಸಂತ್ರಸ್ತೆಯ ಮಗ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ನಿನ್ನೆ ಅಷ್ಟೇ ಸಂತ್ರಸ್ತೆ ಮಹಿಳೆಯನ್ನು ಕೂಡ SIT ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ದೇವೇಗೌಡರ ಸರ್ಕಾರಿ ನಿವಾಸದಲ್ಲೇ ಪ್ರಜ್ವಲ್ ಹೀನ ಕೃತ್ಯವನ್ನ ಎಸಗಿದ್ರ. ಮಾಜಿ ಪ್ರಧಾನಿಗೆ ಸರ್ಕಾರದಿಂದ ಕೊಡಲಾಗಿರುವಂತಹ ಮನೆ ಇದು. ಈ ಮನೆಯಲ್ಲೇ ಹೀನ ಕೃತ್ಯ ನಡೆಯಿತಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿ ಬರ್ತಾ ಇದೆ. ಸದ್ಯಕ್ಕೆ ಈ ಮನೆಯನ್ನ SIT ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ.
2019ರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಈ ಮನೆ ನಿರ್ಮಾಣ ಮಾಡಿ ಕೊಡಲಾಗಿತ್ತು. ಸರ್ಕಾರದಿಂದ ಮಾಜಿ ಪ್ರಧಾನಿಗೆ ಕೊಡುವಂತಹ ಒಂದು ಪ್ರಕ್ರಿಯೆ ಇರುತ್ತೆ ಈ ಮನೆ. ಈ ಮನೆಯನ್ನು ಕೊಡಲಾಗಿತ್ತು ಸರ್ಕಾರದ ವತಿಯಿಂದ. ಇದೇ ನಿವಾಸದಲ್ಲಿ ಅತ್ಯಾಚಾರ ಮಾಡಲಾಗಿದೆ ಅಂತ ಮಹಿಳೆಯರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹಾಸನಕ್ಕೆ ಬಂದಾಗ ಇದೇ ಮನೆಯಲ್ಲಿ ದೇವೇಗೌಡರು ಇರ್ತಾ ಇದ್ರು. ಯಾವಾಗ ಅಪರೂಪಕ್ಕೆ ಹಾಸನಕ್ಕೆ ಬಂದಾಗ ಈ ಮನೆಯಲ್ಲಿ ವಾಸಿಸ್ತಾ ಇದ್ರು. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಮಾತ್ರ ವಾರದಲ್ಲಿ 4 ದಿನ ಇದೇ ಮನೆಯಲ್ಲಿ ಇರ್ತಾ ಇದ್ರಂತೆ. ಪ್ರಜ್ವಲ್ ಹಾಸನದ RC ರಸ್ತೆಯಲ್ಲಿರುವಂತಹ ನಿವಾಸದಲ್ಲೇ ಈ ಹೀನ ಕೃತ್ಯವನ್ನು ಮಾಡಿದ್ರ ಅನ್ನುವಂತಹ ಅನುಮಾನ ಇದೀಗ ಕಾಡ್ತಾ ಇದೆ. ಯಾಕಂದ್ರೆ ಸಂತ್ರಸ್ತೆ ಮಹಿಳೆಯರು ಕೊಟ್ಟಿರುವಂತಹ ದೂರಿನಲ್ಲಿ ಈ ವಿಚಾರ ಉಲ್ಲೇಖ ಆಗಿರುವಂತದ್ದು. ರೇವಣ್ಣ ಕಿಡ್ನಾಪ್ ಕೇಸ್ನ ಸಂತ್ರಸ್ತೆಯ ವಿಚಾರಣೆ ನಡೀತಾ ಇದೆ. ತೋಟದ ಮನೆಯಲ್ಲಿ ಕೂಡಿ ಹಾಕಿ ಟಾರ್ಚರ್ ಅನ್ನು ಕೊಟ್ಟಿದ್ದಂತೆ ಈ ಸಂತ್ರಸ್ತ ಮಹಿಳೆಗೆ. ರೇವಣ್ಣ ಅವರ ಮೇಲೆ ಬಹಳ ದೊಡ್ಡ ಪ್ರಕರಣ ಇದೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಅರೆಸ್ಟ್ ಆಗಿದೆ. ಈಗ ಆ ಸಂತ್ರಸ್ತೆ ಮಹಿಳೆಯ ವಿಚಾರಣೆ ನಡೀತಾ ಇದೆ. ತೋಟದ ಮನೆಯಲ್ಲಿ ಕೂಡಿ ಹಾಕಿ ಆ ಮಹಿಳೆಗೆ ಟಾರ್ಚರ್ ಅನ್ನು ಕೊಟ್ಟಿದ್ರಂತೆ. ದನದ ಕೊಟ್ಟಿಗೆಯಲ್ಲಿಟ್ಟು ಊಟವನ್ನೇ ಕೊಟ್ಟಿರ್ಲಿಲ್ಲ ಅಂತ ಈ ಮಹಿಳೆಗೆ. 2-3 ದಿನ ಊಟ ಕೂಡ ಕೊಟ್ಟಿರ್ಲಿಲ್ವಂತೆ. ಸಂತ್ರಸ್ತ ಮಹಿಳೆ SIT ಅಧಿಕಾರಿಗಳ ಮುಂದೆ ಕಣ್ಣೀರನ್ನ ಹಾಕಿದ್ದಾಳೆ. ದುಡ್ಡು ನೀಡ್ತೇವೆ, ಸುಮ್ಮನಿದ್ ಬಿಡು ಅಂತ ಬೆದರಿಕೆಯನ್ನು ಕೂಡ ಹಾಕಿದ್ದಾರಂತೆ. ತನಿಖಾಧಿಕಾರಿ ಮುಂದೆ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಎಚ್.ಡಿ. ರೇವಣ್ಣ ಇದೇ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂತಹ ಆರೋಪವನ್ನು ಎದುರಿಸಿ ಬಂಧನವಾಗಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ನಿನ್ನೆ ಅಷ್ಟೇ SIT ಅಧಿಕಾರಿಗಳು ಈ ಕಿಡ್ನಾಪ್ ಆಗಿದ್ದಂತಹ ಮಹಿಳೆಯನ್ನ ಪತ್ತೆ ಹಚ್ಚಿ ಇದೀಗ ಅವ್ರ ಬಳಿ ಇರಿಸಿಕೊಂಡಿದ್ದಾರೆ. ಈಗಾಗಲೇ ತನಿಖೆ ಕೂಡ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಮೆಡಿಕಲ್ ಚೆಕಪ್ ಮಾಡಲಾಗ್ತಾ ಇದೆ. ಮೆಡಿಕಲ್ ಚೆಕಪ್ ಬಳಿಕ ಜಡ್ಜ್ ನಿವಾಸಕ್ಕೆ ರೇವಣ್ಣ ಅವರನ್ನ ಹಾಜರುಪಡಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಜಡ್ಜ್ ನಿವಾಸಕ್ಕೆ ಎಚ್.ಡಿ. ರೇವಣ್ಣ ಅವರನ್ನ ಕರೆದೊಯ್ಯಲಾಗಿದೆ. ಜಡ್ಜ್ ನಿವಾಸದ ಮುಂದೆಯೂ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಬಂದೋಬಸ್ತ್ ಸಲುವಾಗಿ ಖುದ್ದಾಗಿ ಡಿಸಿಪಿ ಕೂಡ ಆಗಮಿಸಿದ್ದಾರೆ. ಆಗ್ನೇಯ ಡಿಸಿಪಿ ಸಿ.ಕೆ. ಬಾಬಾ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣ ಅವರಿಗೆ ಈಗ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನೇನು 5-10 ನಿಮಿಷಗಳ ಒಳಗೆ ಮೆಡಿಕಲ್ ಚೆಕಪ್ ಕೂಡ ಮುಗಿಯುತ್ತೆ. ತದನಂತರ ಅವರನ್ನ ಕೋರಮಂಗಲದ ಜಡ್ಜ್ ಮುಂದೆ ಅವರ ನಿವಾಸದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಖುದ್ದಾಗಿ ಈಗ ಜಡ್ಜ್ ನಿವಾಸದ ಮುಂದೆಯೂ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಬಂದೋಬಸ್ತ್ ಸಲುವಾಗಿ ಡಿಸಿಪಿ ಕೂಡ ಆಗಮಿಸಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆಗ್ನೇಯ ಡಿಸಿಪಿ ಸಿ.ಕೆ. ಬಾಬಾ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಎಷ್ಟೊತ್ತಿಗೆ ಜಡ್ಜ್ ಮುಂದೆ ಎಚ್.ಡಿ. ರೇವಣ್ಣ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ? ಸದ್ಯಕ್ಕೆ ಈಗ ಜಡ್ಜ್ ನಿವಾಸದ ಮುಂದೆ ಯಾವ ರೀತಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ? ಚೈತ್ರ, ಇನ್ನು ಕೆಲವೇ ಹೊತ್ತಿನಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಕೋರಮಂಗಲದ NGV ಬಳಿ ಇರುವಂತಹ ಒಂದು ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸ್ತಾರೆ. ಅದಕ್ಕೋಸ್ಕರ NGV ಬಳಿ ಇರುವಂತಹ ನ್ಯಾಯಾಧೀಶರ ಒಂದು ನಿವಾಸ ಏನಿದೆ, ಇಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸರು ಈಗ ಮಾಡ್ಕೊಂಡಿದ್ದಾರೆ. ಏನು ಎಚ್.ಡಿ. ರೇವಣ್ಣ ಅವರನ್ನ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಸಲುವಾಗಿ ಇಲ್ಲಿ ಒಂದು ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಿರೋದನ್ನ ನಾವು ನೋಡ್ತಾ ಇದ್ವಿ. ಏನು ಖುದ್ದು ಡಿಸಿಪಿ ಅವರೇ ಈಗ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಬಂದೋಬಸ್ತನ್ನ ನೇತೃತ್ವ ವಹಿಸಿಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಗೊಂದಲಗಳಿಗೆ ಕಾರಣ ಆಗಬಾರ್ದು, ಮತ್ತೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಹೆಚ್ಚಿನ ಒಂದು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರೋದು. ಸುಮಾರು 25-30 ಪೊಲೀಸ್ ಸಿಬ್ಬಂದಿಯನ್ನ ಈಗ ನಿಯೋಜನೆ ಮಾಡಿದ್ದಾರೆ. ಮತ್ತೆ ಟ್ರಾಫಿಕ್ ಪೊಲೀಸರನ್ನು ಕೂಡ ಈಗ ಇಲ್ಲಿ ನಿಯೋಜನೆ ಮಾಡಿ ಏನು ವಾಹನ ದಟ್ಟಣೆ ಕೂಡ ಉಂಟಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿರುವುದು. ಮತ್ತೆ ಇದೇ ವೇಳೆ ಅಲ್ಲಿ ನೋಡಬಹುದು, ಏನು ಎಚ್.ಡಿ. ರೇವಣ್ಣ ಪರ ವಕೀಲರು ಕೂಡ ಈಗಾಗಲೇ ಇಲ್ಲಿ ಆಗಮಿಸಿರುವುದು. ಯಾಕಂದ್ರೆ ಇವತ್ತು ಅವರನ್ನ ಇಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಮತ್ತೆ ಇಲ್ಲಿ ಏನು SIT ಅಧಿಕಾರಿಗಳು ಅವರನ್ನು ತಮ್ಮ ವಶಕ್ಕೆ ಕೇಳುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ರೇವಣ್ಣ ಪರ ವಕೀಲರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅದರಿಂದ ಇನ್ನು ಕೆಲವೇ ಹೊತ್ತಿನಲ್ಲಿ ಎಚ್.ಡಿ. ರೇವಣ್ಣ ಅವರು ಬೋರಿಂಗ್ ಆಸ್ಪತ್ರೆಯಲ್ಲಿ ಏನು ವೈದ್ಯಕೀಯ ಪರೀಕ್ಷೆಯನ್ನು ಮುಗಿಸಿಕೊಂಡು ನೇರವಾಗಿ ಕೋರಮಂಗಲದ ಈ ಒಂದು ನಿವಾಸಕ್ಕೆ ಆಗಮಿಸ್ತಾರೆ. ಇಲ್ಲಿ ಅವರನ್ನ SIT ಅಧಿಕಾರಿಗಳು ಜಡ್ಜ್ ಮುಂದೆ ಹಾಜರುಪಡಿಸಿ ಅವರನ್ನ ತಮ್ಮ ಕಸ್ಟಡಿಗೆ ಕೊಡೋದಕ್ಕೆ ಒಂದು ಮನವಿ ಮಾಡುವಂತ ಸಾಧ್ಯತೆಗಳು ಕೂಡ ಇರೋದು. ಯಾಕಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರನ್ನ ಬಂಧನ ಮಾಡಿರೋದ್ರಿಂದ ಅವರನ್ನ ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಮತ್ತೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ನಡೆಸಬೇಕು, ಮತ್ತೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ಸಲುವಾಗಿ ರೇವಣ್ಣ ಅವರನ್ನ ತಮ್ಮ ಕಸ್ಟಡಿಗೆ ಕೊಡುವಂತೆ ಒಂದು
ಮನವಿ ಮಾಡೋದಕ್ಕೆ ಈಗ SIT ಅಧಿಕಾರಿಗಳು ಕೂಡ ಒಂದು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅದರಿಂದ ಈಗ ರೇವಣ್ಣ ಪರ ವಕೀಲರು ಕೂಡ ಇಲ್ಲಿಗೆ ಆಗಮಿಸಿದ್ದು ಅವರು ಕೂಡ ಇಲ್ಲಿ ಒಂದು ವಾದ ಮಂಡನೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದರಿಂದ ಈಗ ಈ ಒಂದು ಆವರಣದಲ್ಲಿ ಒಂದು ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಿ ಯಾವುದೇ ರೀತಿಯ ಒಂದು ಗೊಂದಲಗಳಿಗೆ ಕಾರಣ ಎಡೆ ಮಾಡಿಕೊಡಬಾರ್ದು ಅಂತೇಳಿ ಪೊಲೀಸರು ಮುನ್ನೆಚ್ಚರಿಕೆಯನ್ನ ಈಗ ಇಲ್ಲಿ ಕೈಗೊಂಡಿದ್ದಾರೆ. ಚೈತ್ರ, ಓಕೆ, ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ಈಗ ಜಡ್ಜ್ ನಿವಾಸದ ಮುಂದೆಯೂ ಕೂಡ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ ಖುದ್ದಾಗಿ DCP CK ಬಾಬಾ ಅವರು ಕೂಡ ಅಲ್ಲಿಗೆ ಆಗಮಿಸಿ ಅಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ HD ರೇವಣ್ಣ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗ BP ಶುಗರ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. HD ರೇವಣ್ಣ ಅವರಿಗೆ ಒಂದು ವೇಳೆ ಏನಾದ್ರೂ ಎದೆನೋವು ತೀವ್ರಗತಿಯಲ್ಲಿ ಕಾಣಿಸ್ಕೊಂಡ್ರೆ ಸೊ ಅವಾಗ ಟ್ರೀಟ್ಮೆಂಟ್ ಅನ್ನ ಕೊಡಿಸೋದಕ್ಕೂ ಕೂಡ ಕಾನೂನು ಪ್ರಕ್ರಿಯೆಗಳನ್ನ ಅಲ್ಲಿ ನಡೆಸಬೇಕಾಗತ್ತೆ. ಅದಕ್ಕೆ ಆದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದಕ್ಕೂ ಕೂಡ ಜಡ್ಜ್ ಹತ್ರ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಆ ರೀತಿಯಾದಂತಹ ಒಂದು ಚಿತ್ರಣ ಏನು ಕಂಡು ಬರ್ತಾ ಇಲ್ಲ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗುತ್ತೆ. ಹಿರಿಯ ವೈದ್ಯಾಧಿಕಾರಿಗಳು ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ. ಎಕ್ಸ್ಕ್ಲೂಸಿವ್ ಆಗಿ HD ರೇವಣ್ಣ ಅವರು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ಗೆ ಒಳಪಟ್ಟಿದ್ದಾರೆ. ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ರಾಜಕೀಯ ಷಡ್ಯಂತ್ರ ಮೇಲೆ ರಾಜಕೀಯ ನೋಡ್ತಾ ಇದ್ದೀರಲ್ಲ ಇವಾಗ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮುಗಿಸಿ ಈಗ ಜಡ್ಜ್ ನಿವಾಸಕ್ಕೆ ಹೊರಟಿದ್ದಾರೆ SIT ಟೀಮ್. ಹಂಗೆ ಅವರ ಜೊತೆಗೆ HD ರೇವಣ್ಣ ಅವರನ್ನ ಕೂಡ ಕರೆದೊಯ್ಯಲಾಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಫಾಲೋ ಮಾಡಲಾಗ್ತಾ ಇದೆ. ಒಂದೊಂದು ಮಾಹಿತಿಯನ್ನ ಕೂಡ ಪಿನ್ ಟು ಪಿನ್ ಅಪ್ಡೇಟ್ ಕೊಡ್ತಾ ಇದೀವಿ. ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ HD ರೇವಣ್ಣ ಅವರಿಗೆ ಒಂದು 10 ರಿಂದ 20 ನಿಮಿಷಗಳ ಕಾಲ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿತ್ತು. ಅದು ಮುಗಿದ ಬಳಿಕ ಈಗ ಕೋರಮಂಗಲದಲ್ಲಿ ಇರುವಂತಹ ಜಡ್ಜ್ ನಿವಾಸಕ್ಕೆ HD ರೇವಣ್ಣ ಅವರನ್ನ ಕರೆದೊಯ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಈಗ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲೂ ಕೂಡ ಜಡ್ಜ್ ಮುಂದೆ ಯಾವ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾರೆ HD ರೇವಣ್ಣ ಅವರು ಕಾದ್ ನೋಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ರೀಚ್ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಇವತ್ತು ಜಡ್ಜ್ HD ರೇವಣ್ಣ ಅವರನ್ನ HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯರು ದೂರನ್ನ ನೀಡೋದಕ್ಕೆ SIT ಸಹಾಯವಾಣಿಯನ್ನ ತೆರೆದಿದೆ. 6360938947 ಸಹಾಯವಾಣಿಯನ್ನ ತೆರೆದಿದೆ SIT ಟೀಮ್. ಒಂದ್ ರೀತಿಯಾಗಿ ಸಂತ್ರಸ್ತೆಯರಿಗೆ ಹೆಲ್ಪ್ ಮಾಡುವಂತಹ ಮುಖಾಂತರ ಈಗ SIT ಈ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಸಹಾಯವಾಣಿಯನ್ನ ತೆರೆದಿರುವಂತದ್ದು. ಯಾಕಂದ್ರೆ ಈಗ ಕೇಳಿ ಬರ್ತಾ ಇರುವಂತದ್ದು 2900 ವಿಡಿಯೋಗಳು ಇದೆ ಅನ್ನುವಂಥದ್ದು. ಇದರಲ್ಲಿ 26 ರಿಂದ 28 ಮಹಿಳೆಯರು ಕೂಡ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಈಗ ಸದ್ಯಕ್ಕೆ ಒಬ್ಬ ಮಹಿಳೆ ಕೇಸನ್ನ ದಾಖಲಿಸಿರುವಂತದ್ದು. ಈಗ ಇನ್ನು 3 ಕೂಡ ಕೇಸನ್ನ ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಇದೇ ರೀತಿಯಾಗಿ ಒಬ್ಬೊಬ್ಬರಾಗೆ ತಮ್ಮ ಒಂದು ಹೇಳಿಕೆಯನ್ನ ಕೊಡೋದಕ್ಕೆ ಅದನ್ನ ಗೌಪ್ಯವಾಗಿ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಹಾಯವಾಣಿಯನ್ನ ತೆರೆದಿರುವಂತದ್ದು SIT ಟೀಮ್. ಪೆನ್ ಡ್ರೈವ್ ಅಶ್ಲೀಲ ಕೇಸ್ನಲ್ಲಿ ದೂರನ್ನ ನೀಡೋದಕ್ಕೆ ಈಗ ಹೆಲ್ಪ್ ಲೈನ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಸಂತ್ರಸ್ತೆಯರ ಮಾಹಿತಿಯನ್ನ ಗೌಪ್ಯವಾಗಿ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ SIT ಹೆಲ್ಪ್ ಲೈನ್ ಅನ್ನ ತೆರೆದಿರುವಂತದ್ದು. ಹಾಗೆ ಅವರ ಮಾಹಿತಿಯನ್ನ ಕೂಡ ಗೌಪ್ಯವಾಗಿ ಇಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದೆ. ಸಂತ್ರಸ್ತೆಯರ ಜೊತೆ ನೊಂದ ಇತರರು ಕೂಡ ದೂರನ್ನ ನೀಡೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಒಬ್ಬೊಬ್ಬರೇ ಸಂತ್ರಸ್ತೆಯರು
ತಮ್ಮ ಒಂದು ಹೇಳಿಕೆಗಳನ್ನ ದಾಖಲಿಸೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೂ ಕೂಡ ಇವಾಗ ನೆರವಾಗುವಂತೆ SIT ಈಗ ಹೆಲ್ಪ್ ಲೈನ್ ಅನ್ನ ತೆರೆದಿರುವಂತದ್ದು, ಜೊತೆಗೆ ಅವರ ಮಾಹಿತಿಯನ್ನ ಗೌಪ್ಯವಾಗಿ ಇಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿರುವಂತದ್ದು. ಈಗ ಈ ಹೆಲ್ಪ್ ಲೈನ್ ತೆರೆದಿರುವಂತಹ ಉದ್ದೇಶ ಏನು? ಹಾಗೆ ಈಗ ಯಾರಾದ್ರೂ ಸಂತ್ರಸ್ತೆಯರು ಒಬ್ಬೊಬ್ಬರಾಗಿ ಬಂದು ಕೇಸನ್ನ ದಾಖಲಿಸುವಂತಹ ಸಾಧ್ಯತೆಗಳಿದೆಯಾ? ಎಸ್, ಖಂಡಿತವಾಗ್ಲೂ ಚೈತ್ರ. ಯಾಕಂದ್ರೆ ಈ ಒಂದು SIT ಅಧಿಕಾರಿಗಳು ಈಗಾಗಲೇ ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಸಾವಿರಾರು ವಿಡಿಯೋಗಳು ಈಗಾಗಲೇ ವೈರಲ್ ಆಗಿರುವಂತದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸಂತ್ರಸ್ತೆಯರು ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಜನ ಸಂತ್ರಸ್ತೆಯರು ಅವರೇ ಮುಂದೆ ಬಂದು ವಾಲಂಟರಿ ಆಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮುಂದಾಗ್ತಾರೆ. ಇನ್ನೊಂದಷ್ಟು ಜನ ಮುಂದೆ ಬರ್ತಾ ಇಲ್ಲ. ಇದೇ ಒಂದು ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ತೆರೆದಿದ್ದಾರೆ. ಅದನ್ನ ಪತ್ರಿಕಾ ಪ್ರಕಟಣೆ ಮೂಲಕವಾಗಿ ಈಗಾಗಲೇ ಬಾತ್ಮೀದಾರರಿಗೆ ಅಥವಾ ಆಗಿರ್ಬೋದು ಅಥವಾ ಸಂತ್ರಸ್ತರಾಗಿರ್ಬೋದು ಯಾರೇ ಏನೇ ಮಾಹಿತಿ ಇದ್ರೂ ಕೂಡ ಅಷ್ಟೇ ಕೂಡಲೇ ಒಂದು 6360938947 ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ಕೊಡಬಹುದು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಜೊತೆಗೆ ಯಾರೇ ಕರೆ ಮಾಡಿದ್ರು ಕೂಡ ಅವರ ಐಡೆಂಟಿಟಿಯನ್ನ ನಾವು ಯಾವುದೇ ಕಾರಣಕ್ಕೂ ರಿವೀಲ್ ಮಾಡೋದಿಲ್ಲ, ಅವನ ಐಡೆಂಟಿಟಿನ ಗೌಪ್ಯವಾಗಿಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಒಂದು ಕಡೆ ಈಗಾಗಲೇ ಕೊಟ್ಟಿರುವಂತಹ ದೂರಿನ ಪ್ರಕಾರವಾಗಿ ಸುಮಾರು 2900ಕ್ಕೂ ಅಧಿಕ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಿದೆ. ಒಂದಷ್ಟು ಜನ ವಿಡಿಯೋಗಳು ವೈರಲ್ ಆಗಿದ್ರು. ಸಂತ್ರಸ್ತೆಯರು SIT ಅಧಿಕಾರಿಗಳು ಸಂಪರ್ಕ ಮಾಡಿದಂತ ಟೈಮ್ ನಲ್ಲಿ ಅವರು ಯಾವುದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಹಿಂದೇಟಾಗ್ತಿದೆ. ಇನ್ನೊಂದಷ್ಟು ಜನ ಮಾಹಿತಿ ಇದ್ರೂ ಕೂಡ ಅಷ್ಟೇ ಅವ್ರಿಗೊಂದು ರೀತಿ ಜೀವ ಭಯ ಇದೆ. ಯಾಕಂದ್ರೆ ನಾವು ಮುಂದೆ ಹೋಗಿ ಏನಾದ್ರು ಸ್ಟೇಟ್ಮೆಂಟ್ ಅಥವಾ ಮಾಹಿತಿ ಕೊಟ್ಟಂತ ವೇಳೆಯಲ್ಲಿ ಅವರು ಪೊಲಿಟಿಕಲಿ ಸ್ಟ್ರಾಂಗ್ ಇದ್ದಾರೆ, ನಮ್ಮನ್ನ ಏನಾದ್ರು ಮಾಡಬಹುದು ಅನ್ನೋಂತ ಒಂದು ಭಯ ಇದೆ. ಅದಕ್ಕೋಸ್ಕರ ಯಾರು ಕೂಡ ಅಷ್ಟೇ ಭಯ ಪಡುವಂತ ಅಗತ್ಯತೆ ಇಲ್ಲ. ಯಾರ ಬಳಿ ಏನೇ ಮಾಹಿತಿ ಇರ್ಲಿ, ಒಂದ್ ವೇಳೆ ಸಂತ್ರಸ್ತೆಯರೇ ಇದ್ರೂ ಕೂಡ ಅಷ್ಟೇ ನಿಮ್ಗೆ ಭಯ ಇಲ್ಲ, ನಾವು ಏನೇ ರಕ್ಷಣೆ ಬೇಕಾದ್ರೂ ನಾವು ಕೊಡ್ತೀವಿ, ನಿಮ್ಗೆ ಎಂತಹದ್ದೇ ಟೈಮ್ ನಲ್ಲಿ ರಕ್ಷಣೆ ಬೇಕಾದ್ರೂ ನಾವು ಪೊಲೀಸ್ ಇಲಾಖೆಯಿಂದ ನಾವು ಕೊಡೋಕೆ ಸಿದ್ಧರಾಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಸಂತ್ರಸ್ತೆಗೂ ಕೂಡ ಅಷ್ಟೇ ಈಗಾಗಲೇ ಒಂದು ಹೆಲ್ಪ್ ಲೈನ್ ನ ಮುಖಾಂತರವಾಗಿ ಸಂದೇಶ ಕೊಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಬಾತ್ಮೀದಾರರು ಅಂತಂದ್ರೆ ಈಗ ಯಾರಿಗೋ ಥರ್ಡ್ ಪರ್ಸನ್ ಏನೋ ಒಂದು ವಿಚಾರ ಗೊತ್ತಾಗಿರುತ್ತೆ, ಒಂದಷ್ಟು ವಿಡಿಯೋಗಳಿರುವಂತ ವಿಚಾರ ಆಗಿರ್ಬೋದು, ವಿಡಿಯೋ ಅಂತ ಹರಿ ಬಿಟ್ಟಿರುವಂತ ವಿಚಾರ ಆಗಿರ್ಬೋದು, ಜೊತೆಗೆ ಇಷ್ಟು ಜನ ಸಂತ್ರಸ್ತರು ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಮಾಹಿತಿ ಇರುತ್ತೆ. ಅಂತವ್ರು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಹೆಲ್ಪ್ ಲೈನ್ ನ ನಂಬರ್ಗೆ ಕರೆ ಮಾಡಬಹುದು ಅಥವಾ ಅವ್ರ ಬಗ್ಗೆ ಮಾಹಿತಿಯನ್ನ ಕೊಡಬಹುದು. ಯಾವುದೇ ಮಾಹಿತಿಯನ್ನ ಯಾರೇ ಶೇರ್ ಮಾಡ್ಕೊಂಡ್ರು ಕೂಡ ಅಷ್ಟೇ ಹೊರಗಡೆ ಬರದ ರೀತಿಯಲ್ಲಿ ನಾವು ಗೌಪ್ಯವಾಗಿ ಇಡ್ತೀವಿ ಅನ್ನುವಂತ ಮೂಲಕವಾಗಿ SIT ಅಧಿಕಾರಿಗಳು ಒಂದು ಪ್ರಕರಣದ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನ ಈ ಹೆಲ್ಪ್ ಲೈನ್ ನ ಮುಖಾಂತರವಾಗಿ ತೋರಿಸ್ಕೊಟ್ಟಿರುವಂತಹದ್ದು. ಚೈತ್ರ, ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಒಂದ್ ಕಡೆ SIT ಟೀಮ್ ಈಗ ಸಂತ್ರಸ್ತೆಯರನ್ನ ಒಂದು ಗೌಪ್ಯವಾಗಿ ಅವರ ಮಾಹಿತಿಯನ್ನ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಹೆಲ್ಪ್ ಲೈನ್ ಅನ್ನ ತೆರೆದಿರುವಂತದ್ದು. ಈ ಹೆಲ್ಪ್ ಲೈನ್ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ಯಾರೆಲ್ಲ ಸಂತ್ರಸ್ತೆಯರು ಇದ್ದಾರಲ್ಲ, ಸೊ ಅವರು ಅಪ್ರಾಪ್ತಿಯರಾಗಿರಬಹುದು ಅಥವಾ ದೊಡ್ಡವರಾಗಿರಬಹುದು, ನೇರವಾಗಿ ಬಂದು ತಮ್ಮ ಹೇಳಿಕೆಗಳನ್ನ ದಾಖಲು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ, ಅಂತವರಿಗೆ ಈ ಹೆಲ್ಪ್ ಲೈನ್ ಅನ್ನ SIT ಕ್ರಿಯೇಟ್ ಮಾಡಿರುವಂತದ್ದು. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಸರ್ ನಾವು ನೋಡಿಲ್ಲ, ಗೊತ್ತಿಲ್ಲ ಅವಳು ಅಂತ ಹೇಳಿದ್ನು. ಅಮ್ಮ ಎಲ್ಲಿದ್ರು ಅಂತ ಗೊತ್ತಿಲ್ಲ ಸರ್ ನಮ್ಗಂತಂದು. ಗೊತ್ತಿಲ್ಲ ಅಂದದಕ್ಕೆ ನಿಮ್ಗೆ ಇಲ್ಲೇ ಇದ್ಕೊಂಡು ಅದೇ ಗೊತ್ತಾಗಲ್ಲ, ನೀವು ಇಲ್ಲೇ ಇದ್ಕೊಂಡು ಏನು ಗೊತ್ತಾಗಲ್ಲ, ನೀವು ಇಲ್ಲೇ ಇದ್ದರೆ ಎನಿ ಟೈಮು ಇಲ್ಲಿ ಎರಡು ಫ್ಯಾಮಿಲಿ ಇದ್ದರೆ ಗೊತ್ತಾಗಲ್ಲ ನಿಮ್ಗೆ ಅಂತ ವಾದ ಮಾಡಿದ್ರು. ಸರ್ ನಮ್ಗೆ ಗೊತ್ತಿಲ್ಲ ಅಂದದಕ್ಕೆ ಹಿಂಗೆ ಅಲ್ಲಿ ಕರ್ಕೊಬಿಟ್ಟು ಹಿಂಗೆಲ್ಲ ನಿನಗೆ ಗೊತ್ತಿಲ್ಲದ್ರಿ ನೀನು ಆಕೆ ಅವ್ನಿಗೆ ಹಗ್ಗಾಕಿ ಹಿಗ್ಗಾಕಿ ಅಂದ್ಬಿಟ್ಟು ಎದುರಿಸ್ಬಿಟ್ಟು ನನ್ನ ಇದು ಮಾಡ್ಬಿಟ್ರು ಸರ್. ಅಲ್ಲ ಸರ್, ಈಗ ಆ ಅಮ್ಮ ಇಲ್ಲೇನಾದರೂ ಇದ್ರಾ ಸರ್? ನಾನು ಆಗ ನೋಡಿತಿಲ್ಲ, ಅವರು ಬರೋದೊಂದು ಅಥವಾ ನಾಳೆ ಅಂದ್ಬಿಟ್ಟು ಕುರಿ ಅಲ್ಲಿ ನಿಂತಿದ್ದ. ಆಗ ನೀನು ಯಾವ ರಕ ನೀನು ಅಂದದಕ್ಕೆ ಕೋಟೆ ಬಂದ. ಅದಕ್ಕೆ ಏನು ಅಂದದಕ್ಕೆ ನನಗೆ ಸಂಘ ಅದ, ಈಗ ಸಂಘ ಕಟ್ಟಬೇಕು ನಾನು 25,000 ರೂಪಾಯಿ, ನನಗೆ 1 ಲಕ್ಷ ಸಾಲ ಅದ ಅಂತಿದ್ದೆ ಅಷ್ಟೇ. ಅಂದರೆ ನಾನು ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಏನಾದರೂ ಮಾಡಕ್ಕೆ ಬಂದೀನಿ ಅಂತ ಹೇಳ್ದು ಅಷ್ಟೇ. ಅಂತ ಹಿಂಗೆ ಅಂತ ಗೊತ್ತಿದೆ ನಮ್ಗೆ. ನಿಮ್ಮ ಸಾಹುಕಾರ, ಈ ತೋಟದ ಮನೆ ಸಾಹುಕಾರು ನಿಮಗೆ ಆಕೆಯನ್ನು ಪರಿಚಯ ಮಾಡಿಸೋದು ಆ ಥರದ್ದು ಏನಾದ್ರು ನಡೀತಾ? ಏನಿಲ್ಲ ಸರ್ ಆ ಥರ ಏನು ಪರಿಚಯ ಗಿರ್ಚೆ ಏನಿಲ್ಲ. ಮಾಮೂಲಿ ಕೆಲಸಕ್ಕೆ ಬಂದಳ ಅಂತ ನಾವು ತಿಳ್ಕೊಂಡು ಹಿಂಗೆಲ್ಲ ಗೊತ್ತಿದ್ರೆ ಸರ್ ನಾವೇ ಇಟ್ಕೊಟ್ಬಿಡೋಲ್ಲ ಸರ್ ಪೊಲೀಸರಿಗೆ. ಪೊಲೀಸರಿಗೆ ನಮ್ಮಿಂದ ಸಹಾಯ ಆಗೋದಲ್ಲ, ಪೊಲೀಸರಿಗೆ ಇಟ್ಕೊಟ್ಬಿಡೋಲ್ಲ. ನಾವು ಯಾಕೆ ಅನ್ಭವಿಸ್ಬೇಕು ಇಂಥ ಕಷ್ಟನೆಲ್ಲ ಹೇಳಿ ಪೊಲೀಸರಿಗೆ ಇಟ್ಕೊಟ್ಬಿಡೋ. ನಮ್ಗೆ ಹಿಂಗೆ ಇಂಥದ್ದು ಅನ್ನೋದು ಏನೂ ಗೊತ್ತಿಲ್ಲ ಸರ್. ಸರ್ ಈಗ ನಿಮ್ಮ ಮೇಲೆ ಪೊಲೀಸರು ಈ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಅಲ್ಲೇ ಏನಾದರೂ ಮಾಡಿದ್ರು ಸರ್? ಒಂದು ಡೇಟು ನನಗೆ ಹೊಡೆದ್ರು ಸರ್. ಯಾಕೆ ಯಾಕೆಂದರೆ ನೀನೇ ಮಾಡಿರಿ ಸರ್, ನೀನೇ ಮಾಡಿರೋದು ಅಂತ ನನಗೆ ರಿಪೀಟ್. ಅದೇ ನೀವೇ ಕರ್ಕೊಂಬಂದು ಇಟ್ಟಿರೋದು ಅಂತ, ಕರ್ಕೊಂಬಂದು ಇದು ಮಾಡಿಸಿದೆ, ನೀನೇ ಮಾಡಿಸಿರೋದು ಅಂತ ಕರ್ಕೊಂಬಂದು ಇಟ್ಟಿರೋ ಅವರು ಸರ್. ನನ್ನ ಆಕಾರ ಜೀವ ರೂಪಿಸ್ತಾರೆ ಏನು ಮಾಡಿದೆ ಸರ್? ಸುಮಾರು ಎಷ್ಟೊತ್ತಲ್ಲ ಅವ್ರನ್ನ ಆಕೆಯನ್ನು ಕರ್ಕೊಂಡು ಹೋದ್ರು? ಅವರು ಒಂದು 7 ವಾರದಲ್ಲಿ ಇರ್ಬೋದು ಸರ್. ಅಂದರೆ ಯಾವಾಗ? ಹುಣಸೂರಿಗೆ ಇದು ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ. ಅಂದರೆ 2:30 ಮಧ್ಯಾಹ್ನ? ಯಾವಾಗ? ಮಧ್ಯಾಹ್ನ
ಮಧ್ಯಾಹ್ನ 2:30 ಸುಮಾರು ಎಷ್ಟು ಜನ ಪೊಲೀಸರು ಇದ್ರು? SIT ಪೊಲೀಸ್ ಲೆಕ್ಕಕ್ಕಾಗಲ್ಲ ಸರ್, ಇದು ಎಷ್ಟು ಜನ ಇದ್ರು, ರೌಂಡ್ ಆಗ್ತಿರು ಮಾಮೂಲಿ ಇಷ್ಟ ಅಂತ ಗೊತ್ತಿಲ್ಲ, ಸುಮಾರು ಇದ್ರು. ಇದಿಷ್ಟು ತೋಟದಲ್ಲಿ ಕೆಲಸ ಮಾಡುವಂತಹ ಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ನ್ಯೂಸ್ 18 ಮೈಸೂರು. HD ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ವಿಚಾರಣೆ ಈಗಾಗಲೇ SIT ಅಧಿಕಾರಿಗಳು ಆರಂಭಿಸಿದ್ದಾರೆ. 30ಕ್ಕೂ ಹೆಚ್ಚು ಪ್ರಶ್ನಾವಳಿಯನ್ನ ಸಿದ್ಧಪಡಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. HD ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಪ್ರಕರಣ ಇತ್ತು. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ HD ರೇವಣ್ಣ ಅವರನ್ನ ನಿನ್ನೆ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೀಗ SIT ಅಧಿಕಾರಿಗಳು ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಯಾಕ ಕಿಡ್ನಾಪ್ ಮಾಡಿದ್ರಿ, ಯಾಕೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ರಿ, ಇದೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕ್ವಶನೇರ್ ಅನ್ನ ಸಿದ್ಧಪಡಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು KR ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಮಗ ಒಂದು ಪ್ರಕರಣವನ್ನು ದಾಖಲಿಸಿದ್ದ SIT SP ನೇತೃತ್ವದಲ್ಲಿ ರೇವಣ್ಣ ಅವರ ವಿಚಾರಣೆ ಕೂಡ ನಡೆಯುತ್ತಾ ಇರುವಂತದ್ದು. KR ನಗರ ಠಾಣೆಯಲ್ಲಿ ಮಹಿಳೆ ನಾಪತ್ತೆಯಾಗಿದ್ದಾರೆ ಅಂತ ನಾಪತ್ತೆಯಾಗಿರುವಂತಹ ಮಹಿಳೆಯ ಮಗ ಬಂದ್ಬಿಟ್ಟು ಒಂದು ಆರೋಪವನ್ನು ಮಾಡಿರ್ತಾನೆ. HD ರೇವಣ್ಣ ಹಾಗೇನೆ ಭವಾನಿ ರೇವಣ್ಣ ಅವರು ಕರೀತಾ ಇದ್ದಾರೆ ಅಂತ ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ರು, ಏನೋ ಮಾತನಾಡಬೇಕು ಅಂತ ಸತೀಶ್ ಬಾಬು ಬಂದು ಕರ್ಕೊಂಡು ಹೋಗಿದ್ದಾನೆ. ಆತ ನನ್ನ ತಾಯಿಯನ್ನ ಎಲ್ಲಿ ಕರ್ಕೊಂಡು ಹೋಗಿ ಎಲ್ಲಿ ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ, ವಾಪಸ್ ಕರ್ಕೊಂಡು ಬಂದು ಮನೆಗೆ ಬಿಟ್ಟಿಲ್ಲ. ಏಪ್ರಿಲ್ 29ರಿಂದ ನನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅಂತ ಸಂತ್ರಸ್ತೆಯ ಮಗ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ನಿನ್ನೆ ಅಷ್ಟೇ ಸಂತ್ರಸ್ತೆ ಮಹಿಳೆಯನ್ನು ಕೂಡ SIT ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ದೇವೇಗೌಡರ ಸರ್ಕಾರಿ ನಿವಾಸದಲ್ಲೇ ಪ್ರಜ್ವಲ್ ಹೀನ ಕೃತ್ಯವನ್ನ ಎಸಗಿದ್ರ. ಮಾಜಿ ಪ್ರಧಾನಿಗೆ ಸರ್ಕಾರದಿಂದ ಕೊಡಲಾಗಿರುವಂತಹ ಮನೆ ಇದು. ಈ ಮನೆಯಲ್ಲೇ ಹೀನ ಕೃತ್ಯ ನಡೆಯಿತಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿ ಬರ್ತಾ ಇದೆ. ಸದ್ಯಕ್ಕೆ ಈ ಮನೆಯನ್ನ SIT ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. 2019ರಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಈ ಮನೆ ನಿರ್ಮಾಣ ಮಾಡಿ ಕೊಡಲಾಗಿತ್ತು. ಸರ್ಕಾರದಿಂದ ಮಾಜಿ ಪ್ರಧಾನಿಗೆ ಕೊಡುವಂತ. ವೆಲ್ಕಮ್ ಬ್ಯಾಕ್. ಬೌರಿಂಗ್ ಆಸ್ಪತ್ರೆಯಿಂದ ರೇವಣ್ಣ ಅವರನ್ನ ಕರೆದೊಯ್ದಿದ್ದಾರೆ SIT ಅಧಿಕಾರಿಗಳು. ಕೋರಮಂಗಲ ಜಡ್ಜ್ ಮನೆ ಕಡೆ ಹೊರಟಿದ್ದಾರೆ ಅಧಿಕಾರಿಗಳು. ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿ ಹೊರಟಿದ್ದಾರೆ ಅಧಿಕಾರಿಗಳು ಮತ್ತು HD ರೇವಣ್ಣ ಅವರು. HD ರೇವಣ್ಣ ಅವರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿತ್ತು. ವೈದ್ಯಕೀಯ ತಪಾಸಣೆ ನಡೆದ ಬಳಿಕ ಈಗ ಜಡ್ಜ್ ನಿವಾಸಕ್ಕೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. SIT ಟೀಮ್ ಈಗ HD ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಿಂದ ರೇವಣ್ಣ ಅವರನ್ನ ಕರೆದೊಯ್ದಿದ್ದಾರೆ SIT ಟೀಮ್. ಕೋರಮಂಗಲ ಜಡ್ಜ್ ಮನೆ ಕಡೆ ಅಧಿಕಾರಿಗಳು ಹೊರಟಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಮುಗಿದ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರ ವಾದ ವಿವಾದಗಳನ್ನು ಆಲಿಸಿದಂತಹ ಜಡ್ಜ್ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅಥವಾ SIT ಟೀಮ್ಗೆ ಅವರನ್ನ ಹೆಚ್ಚಿನ ವಿಚಾರಣೆಗೆ ಅಂತ ಹೇಳಿ ಕಸ್ಟಡಿಗೆ ಕೊಡ್ತಾರ ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗತ್ತೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ನಿವಾಸಕ್ಕೆ ರೀಚ್ ಆಗುವಂತಹ ಸಾಧ್ಯತೆಗಳಿದೆ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಎಷ್ಟೊತ್ತಿಗೆ ರೀಚ್ ಆಗಬಹುದು ಈಗ HD ರೇವಣ್ಣ ಅವರು ಜಡ್ಜ್ ನಿವಾಸಕ್ಕೆ? ಸೊ ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರ ಏನೆಲ್ಲ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳು ಇದೆ? ಚೈತ್ರ, ಇನ್ನು ಕೆಲವೇ ಕ್ಷಣಗಳಲ್ಲಿ HD ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಈಗಾಗಲೇ ಏನು SIT ಅಧಿಕಾರಿಗಳು ರೇವಣ್ಣ ಅವರನ್ನ ಕರ್ಕೊಂಡು ಏನು ಹೊರಟಿರೋದು. ಮತ್ತೆ ಇನ್ನು 5-6 ನಿಮಿಷದಲ್ಲಿ ಅವರು ಈ ಒಂದು ನಿವಾಸಕ್ಕೆ ತಲುಪ್ತಾರೆ. ಆ ಸಲುವಾಗಿ ಈಗ ಕೋರಮಂಗಲದ NGV ಬಳಿ ಇರುವಂತಹ ಒಂದು ಜಡ್ಜ್ ನಿವಾಸ ಏನಿದೆ, ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕೈಗೊಂಡಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಈಗ ನಿಯೋಜನೆ ಮಾಡಿದ್ದು, ಏನು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಕಡೆ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿರೋದು. ಖುದ್ದು DCP ಅವರೇ ಇಲ್ಲಿಗೆ ಆಗಮಿಸಿ ಈ ಒಂದು ಬಂದೋಬಸ್ತ್ ವಹಿಸಿಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಏನು ಈ ಒಂದು ಜಡ್ಜ್ ನಿವಾಸಕ್ಕೆ ಏನು ವಕೀಲರು ಕೂಡ ಈಗ ಆಗಮಿಸಿದ್ದಾರೆ. ಏನು HD ರೇವಣ್ಣ ಪರ ವಕೀಲರೆಂದರೆ ಅವರು ಒಂದು ತಂಡ ಕೂಡ ಇಲ್ಲಿಗೆ ಆಗಮಿಸಿದ್ದು ತಮ್ಮ ಕಕ್ಷಿದಾರರ ಪರವಾಗಿ ಅವರು ಕೂಡ ಇವತ್ತು ವಾದ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಮತ್ತೆ ಈಗ SIT ಅಧಿಕಾರಿಗಳು ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರನ್ನ ಬಂಧಿಸಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಜಾಮೀನು ರಹಿತ ಪ್ರಕರಣ ಕೂಡ ಇದಾಗಿದೆ. ಆದ್ರಿಂದ ಈಗ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ಅವರನ್ನ ಪುನಃ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು, ಏನು ಇನ್ನು ಕೆಲವೇ
ಕೆಲವೇ ಕ್ಷಣಗಳಲ್ಲಿ ಅವರು ಇಲ್ಲಿ ಹಾಜರಾಗ್ತಿರೋದ್ರಿಂದ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನ ಈಗ ಜಡ್ಜ್ ನಿವಾಸದ ಬಳಿ ಪೊಲೀಸರು ಕೈಗೊಂಡಿದ್ದಾರೆ. ಮತ್ತೆ ರಸ್ತೆ ಕಡೆ ಎರಡು ಕಡೆ ಒಂದು ಟ್ರಾಫಿಕ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದು ಸಾರ್ವಜನಿಕರು ಮತ್ತೆ ವಾಹನ ಸವಾರರು ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ಮುನ್ನೆಚ್ಚರಿಕೆಗಳನ್ನು ಕೂಡ ಈಗ ಇಲ್ಲಿ ಕೈಗೊಂಡಿದ್ದಾರೆ. ಮತ್ತೆ ಈಗ SIT ಅಧಿಕಾರಿಗಳು ಕೂಡ ಅವರನ್ನ ಈಗ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವರನ್ನ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೂ ಕೂಡ ಬೇಕಾದ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇದು ನಾನ್ ಬೇಲೆಬಲ್ ಕೇಸ್ ಆಗಿದೆ. ಅಂದ್ರೆ ಇವ್ರಿಗೆ ಜಾಮೀನು ರಹಿತ ಪ್ರಕರಣ ಆಗಿರೋದ್ರಿಂದ ಅವರನ್ನ ಪುನಃ ತಮ್ಮ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಬೇಕಾದಂತ ಕೆಲವು ತಯಾರಿಗಳನ್ನು ಕೂಡ ಈಗ SIT ಅಧಿಕಾರಿಗಳು ಮಾಡಿಕೊಂಡು ಆ ಒಂದು ಕೇಸ್ ಫೈಲ್ ಅನ್ನು ಕೂಡ ಈಗ ತರ್ತಾ ಇದ್ದಾರೆ. ಆ ನಂತರ ಈ ಒಂದು ಪ್ರಕರಣದಲ್ಲಿ ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕು. ಮತ್ತೆ ಇದು ಇನ್ನು ಸಾಕಷ್ಟು ತನಿಖೆ ಕೂಡ ಇರೋದ್ರಿಂದ ಅವರನ್ನ ತಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಈಗ ನ್ಯಾಯಾಧೀಶರ ಮುಂದೆ ಒಂದು ಮನವಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಚೈತ್ರ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಪ್ರಕ್ರಿಯೆ ಇರುತ್ತೆ. ಈ ಮನೆಯನ್ನು ಕೊಡಲಾಗಿತ್ತು ಸರ್ಕಾರದ ವತಿಯಿಂದ. ಇದೇ ನಿವಾಸದಲ್ಲಿ ಅತ್ಯಾಚಾರ ಮಾಡಲಾಗಿದೆ ಅಂತ ಮಹಿಳೆಯರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹಾಸನಕ್ಕೆ ಬಂದಾಗ ಇದೇ ಮನೆಯಲ್ಲಿ ದೇವೇಗೌಡರು ಇರ್ತಾ ಇದ್ರು. ಯಾವಾಗ ಅಪರೂಪಕ್ಕೆ ಹಾಸನಕ್ಕೆ ಬಂದಾಗ ಈ ಮನೆಯಲ್ಲಿ ವಾಸಿಸ್ತಾ ಇದ್ರು. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಮಾತ್ರ ವಾರದಲ್ಲಿ 4 ದಿನ ಇದೇ ಮನೆಯಲ್ಲಿ ಇರ್ತಾ ಇದ್ರಂತೆ. ಪ್ರಜ್ವಲ್ ಹಾಸನದ RC ರಸ್ತೆಯಲ್ಲಿರುವಂತಹ ನಿವಾಸದಲ್ಲೇ ಈ ಹೀನ ಕೃತ್ಯವನ್ನು ಮಾಡಿದ್ರ ಅನ್ನುವಂತಹ ಅನುಮಾನ ಇದೀಗ ಕಾಡ್ತಾ ಇದೆ. ಯಾಕಂದ್ರೆ ಸಂತ್ರಸ್ತೆ ಮಹಿಳೆಯರು ಕೊಟ್ಟಿರುವಂತಹ ದೂರಿನಲ್ಲಿ ಈ ವಿಚಾರ ಉಲ್ಲೇಖ ಆಗಿರುವಂತದ್ದು.